ಅದು ಈ ಕಡೆಯಲ್ಲಿ ನಮ್ಮವರ ಔಷಧ ಹೊರಲು ಎಲ್ಲೂ ಕಾಣುತ್ತಾ ಇದ್ದೇನೆ. ಈ ಸಮಯದಲ್ಲಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಗೆಲ್ಲಬಹುದೇ? ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಕೊಡಬಹುದೇ? ಆನಲಮ್ಮುವರುಂಟೆ ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ? ನಿನಗಿದು ಸಾನುರಾಗವೇ? ರವಿಸೂನುವಿನ ಸರ್ಪಾಸ್ತ್ರವನ್ನು ಹೊಗಳಿದನು ಮಾದೇಶ. ಸಿದ್ಧವಾಗಿ ನಿಂತಿದೆ ಈ ಕ್ರೂರ ಸರ್ಪಶರ. ಪಾಂಡವರ ಸರ್ವನಾಶಕ್ಕಾಗಿ ಸಿದ್ಧ ಹಸ್ತವಾಗಿರುವಂತಹ ಈ ಮಹಾಶರ ಸಾರಥಿ ಏನು ಹೇಳು? ಸಂತೋಷ ಉಕ್ಕಿ ಹರಿತಾ ಇದೆ ನನ್ನ ಅಂತರಂಗದಲ್ಲಿ. ಕಾರಣ ನನ್ನ ಒಡೆಯಲ್ಲಿ ಬರುವಾಗ ಒಂದು ಮಾತನ್ನಾಡಿ ಪ್ರತಿಜ್ಞಾಬದ್ಧರಾಗಿ ಬಂದವ ನಾನು. ಪಾರ್ಥನ ಮಾಲಿನ್ಯ ಅದು ಓಳಿಯನ್ನ ಕಳಿಸುತ್ತೇನೆ ಎಂದು ಹೇಳಿದ ಆ ಕಾಲ ಅನುಕೂಲವಾಗಿ ಬಂತು. ಈ ಸರ್ಪಶರದಿಂದಾಗಿ ಪಾಂಡವ ಮಹಾಸೇನೆಯನ್ನ ಗೆಲ್ಲಬಹುದೇ? ಗೆಲ್ಲಬಹುದೇ ಈ ಶರ? ಅಲ್ಲ, ಪಾರ್ಥನ ಮಾಲಿನಿ ಸುಭದ್ರಾದೇವಿಯ ವೈಧವ್ಯ ಎನ್ನುವ ದೀಕ್ಷೆಯನ್ನ ಕೊಡಬಹುದೇ? ನೇರವಾಗಿ ಹೇಳು. ಕರ್ಣ ಎಲಬಾನು ಜಾತಕ್ಕೆ ಅಸ್ತ್ರದ ಮಹಿಮೆಯ, ಎಲಬಾನು ಜಾತಕ್ಕೆ ಅಸ್ತ್ರದ ಮಹಿಮೆಯ ನೆಲೆಯರಿಯದೆ ಹೂಡಿದೆ. ಅಸ್ತ್ರದ ಮಹಿಮೆಯ ನೆಲೆಯರಿಯದೆ ಹೂಡಿದೆ. ನಳಿನಾಕ್ಯ ಆತನ ರಥದೊಳಗೀಗ ನಿನ್ನ, ನಳಿನಾಕ್ಯ ಆತನ ರಥದೊಳಗೀಗ ನಿನ್ನ ಗೆಲುವರೆ ಬಿಡುವ ನಿನೈ, ಗೆಲುವರ ಬಿಡುವ ನಿನೈ. ನಳಿನಾಕ್ಯನಾಥನ ರಥದೊಳಗೀಗ ನಿನ್ನ ಗೆಲುವಾರ ಬಿಡುವ ನಿನೈ. ಭೂಪ ಶಹಬಾಸ್ ಕರ್ಣ ಶಹಬಾಸ್, ನಿನ್ನ ಬತ್ತಳಿಕೆಯಲ್ಲಿ ಇಂತಹ ಸಜೀವ ಶರವೊಂದಿದೆ ಎನ್ನುವ ಕಲ್ಪನೆಯೇ ನಮಗಿದ್ದಿರಲಿಲ್ಲ. ಹೌದಾ? ಈ ಹೊತ್ತು ಆ ಶರವನ್ನು ತೆಗೆದು ಬಿಡುವುದಕ್ಕೆ ಅಣಿಯಾಗಿದ್ದೀಯ. ಆ ಮಾತ್ರದಿಂದಲೇ ಖಗ ಕುಲಗಳೆಲ್ಲ ಈ ಹೊತ್ತು ಆಗಸದಿಂದ ಪಟ ಪಟನೆ ಉದುರುತ್ತೀವಿ. ಎಂತಹ ವಿಷಜ್ವಾಲೆಯದು ಎನ್ನುವುದಕ್ಕೆ ಸಾಕ್ಷಿ ಬೇರೆ ಬೇಡ. ಕರ್ಣ ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು. ಕೌರವೇಶ್ವರ ನಿನ್ನನ್ನು ಸಾಕಿದ್ದು ಸಾರ್ಥಕ ಆಯ್ತು. ನನ್ನಲ್ಲಿ ಕೇಳಿದೆಯಲ್ಲ,
ಏನು ಸಾರಥಿ ಡೌಳು ಪಾರ್ಥನ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಹೌದು. ಸಾನುರಾಗವೇ ಏನು ನನಗೆ ಇಷ್ಟ ಇಲ್ಲದೆ ಹೋದ ವ್ಯವಹಾರ ಇದು ಎಂದು ಶಂಕಿಸಿ ಕೇಳಿದ್ದ. ಇದು ಮತ್ತೆ ಸಾನುರಾಗವೇ ಹೇಳು ಅಂತ ಹೇಳಿದೆ, ಒತ್ತಿ ಹೇಳಿದೆ. ಇದು ಸಾನುರಾಗವೇ ಆಗಬೇಕು. ನಿನ್ನ ನೆಲೆಯಲ್ಲಿ ಅಷ್ಟು ಮಾಡಬೇಕಾದ್ದು ನಿನಗೆ ಕರ್ತವ್ಯವೂ ಹೌದು. ಆದ್ರೆ ಒಂದುಂಟು ಕರ್ಣ, ಏನದು? ಸಾಮಾನ್ಯ ಶರಾದಲ್ಲ, ಅಲ್ಲ, ಸಜೀವ ಶರಾದು, ಸರ್ಪ ಶರಾದು. ಸಹಜವಾಗಿಯೇ ಸರ್ಪನ ಮುಖ ಮೇಲ್ಮುಖವಾಗಿ ಹೋಗುತ್ತದೆ, ಹೌದಾ? ಹೀಗೆ ಹೂಡಿದ ಈ ಶರವನ್ನು ಹೀಗೆಯೇ ನೀನು ಬಿಟ್ಟೆ ಅಂತ ಆದ್ರೆ ನಿನ್ನ ನಿರೀಕ್ಷೆಯಂತೆ ಕಾರ್ಯಲ್ಲಾಗುವುದಿಲ್ಲ. ಮತ್ತೆ ಅಲ್ಲಿ ಕುಳಿತವ ನಳಿನಾಕ್ಷ, ಆ ಕೃಷ್ಣನ ಚಮತ್ಕಾರದಿಂದಾಗಿ ಕೊರಳಿಗೆ ನೀನು ಗುರಿಯಿಟ್ಟಂತಹ ಆ ಶರ ಮಕುಟವನ್ನು ಹಾರಿಸುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸ್ವಲ್ಪ ಅದನ್ನು ತಗ್ಗಿಸಿ ಹಿಡಿ. ಅಂದ್ರೆ ಉರಕ್ಕೆ ಸರಿಯಾಗಿ ನೀನು ಗುರಿ ಇಟ್ಟೆ ಅಂತ ಆದ್ರೆ ಖಂಡಿತ ಪಾರ್ಥನ ಕೊರಳು ತಲೆಗೆ ಬೀಳ್ತದೆ. ಶಾಭಾಸ್ಕರಣ, ಹುಡು ಹುಡು, ಉರಕ್ಕೆ ಸರಿಯಾಗಿ ಹಿಡಿ ಗುರಿಯನ್ನು. ಶಲ್ಯ ಒಂದು ಶರಸಂಧಾನ ಶರಸಂಧಾನ ಒಂದು ಶರಸಂಧಾನ ಶರಸಂಧಾನ ನಾಲಿಗೆ ಒಂದೇ ನಾಲಿಗೆಯೊಂದೇ ನಮ್ಮಲ್ಲಿ ಕುಟಿಲ ವಿದ್ಯೆಗ ಎಂದು ಕಂಜೈ ಶಲ್ಯ ನಾವಡಿಯಿಡುವ ಧರ್ಮದಲ್ಲಿ ಕುಟಿಲ ವಿದ್ಯೆಗಳು ಎಂದು ಕಂಜೈ ಶಲ್ಯ ನಾವಡಿಯಿಡುವ ಧರ್ಮದಲ್ಲಿ ನಾವು ಅಡಿಯಿಡುವ ಧರ್ಮದಲ್ಲಿ ಇಂದು ಹೂಡಿದ ಶರವ ಇಡುವುದಂದವೇ ನೀನರೇ ಹೊರ ಸಾರೆಂದು ತಿರುವಿನ ಒಬ್ಬ ತೊಟ್ಟನು ಪಾರ್ಥನ ಕ್ಷಣದೇ ಕರ್ಣ, ಸರ್ಪ ಶರದ ಪ್ರಯೋಗ ಗುರಿ ತಪ್ಪಿದೆ. ಉರಕ್ಕಾಗಿ ಬೆಳೆತು, ಖಂಡಿತ ಕೊರಳನ್ನು ಕಡಿತದೆ. ಆದ್ರೆ ಹೂಡಿಯಾಗಿದೆಯಲ್ಲ, ಒಂದೇ ಸಲ ಸಂಧಾನ. ನಮ್ಮ ನೇಮ ಅಂತ ಗುರಿ ಒಂದು, ನಾಲಿಗೆಯು ಒಂದು, ನಡೆಯುವ ನಡೆಗೆ ಒಂದು, ಆಡುವ ಮಾತೊಂದು. ನಮ್ಮಲ್ಲಿ ಯಾವಾಗಲೂ ಕುಟಿಲ ಕಾರಸ್ಥಾನ ಕಪಟ ಮೋಸ ವಂಚನೆ ಖಂಡಿತ ಇಲ್ಲ. ಇದು ಪವಿತ್ರವಂತಹ, ಇದು ರಣಕ್ಷೇತ್ರ, ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಎಂದು ಮೋಸ ಮಾಡಬಾರದು, ಮೋಸ ನಡೆಯಕೂಡದು. ಆದ್ರಿಂದ ಈ ಸರ್ಪ ಶರವನ್ನು ಪ್ರಯೋಗ ಮಾಡುವಲ್ಲಿ ನಿನ್ನ ಉಪದೇಶ ಬೇಕಿಲ್ಲ. ಉರಕ್ಕೆ ಉರಕ್ಕೆ ಹಿಡಿ. ಆ ಕೆಳಗೆ ಮರಳಿ ಬಂದುದು ಪುರಾಕೃತ ವೈರದಿಂದಿನ ಜನೆಲ್ಲಿರುವಿಗ ಕ್ಷಣದಿ ಒರಿಕೆಯೊಂದುಂಟು ತೊಡು ಮರಳಿ ಬೇಗದು ಪರಿಕಿ ಸರ್ಜುನನ ಶಿರ ಕಡಿವೆಯಂತೊರೆಯದು ಸರ್ಪ ಶರವೇ ಏನಿದು? ಸಜೀವ ಶರ ಎನ್ನುವುದಾಗಿ ನಾನು ಮೊದಲೇ ಸ್ಪಷ್ಟ ಹೇಳಿದ್ದೇನೆ. ಈ ಸರ್ಪ ಮಾತಾಡುತ್ತಾ ಇದೆಯಲ್ಲ, ಆಕಾರವನ್ನು ತಳೆದು ನಿಂತಿದೆ ಹೊತ್ತು. ಹಾಗಾದ್ರೆ ಸ್ಪಷ್ಟವಾಗಿ ಮಾತನಾಡ್ತಾ ಇದೆ. ಕೇಳು ಕೇಳು, ಇದರ ಹಿನ್ನೆಲೆ ಏನೋ ಇರಬೇಕು. ಏನೋ ಇರಬೇಕು. ಏನಿ ನಿನ್ನ ವ್ಯವಹಾರ? ಒಂದು ದಿನವನವನುರುಗೊಳಿಸುತ್ತಿರಲರ್ಜುನನು, ಒಂದು ದಿನವನವ ಉರಿಗೊಳಿಸುತ್ತಿರಲರ್ಜುನನು, ಒಂದು ಭಯಜು ಪಾಯುತ್ತಿರಲು, ಒಂದು ಭಯಜು ಪಾಯುತ್ತಿರಲು, ಕೊಂದನಿ ಪಾಪಿ ಅರಗಡೆ ಜನ್ಮವನು ನೀ, ಅವನಿಗೆಂದ ಭಾಷೆಯನ್ನು ನೀ ಕೇಳು, ಅವನಿಗೆಂದ ಭಾಷೆಯನ್ನು ನೀ ಕೇಳು. ಕಾರಣ ನಾನು
ವಿಶ್ವಸೇನ. ವಿಶ್ವಸೇನ ತಕ್ಷಣ ಮಗ. ಎಲ್ಲಿದ್ದವ ನೀನು? ನಾನು ಹಿಂದೊಂದು ಸಂದರ್ಭದಲ್ಲಿ ಕಾಂಡವ ವನದಲ್ಲಿದ್ದವ. ಅರ್ಜುನ ಆ ಕಾಂಡವ ವನವನ್ನ ಸುಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದವ ನಾನು. ನನ್ನನ್ನ ಅರ್ಧ ದಹಿಸಿದ್ದಾನೆ ಆತ. ಹಾಗಾಗಿ ಆತನ ಮೇಲೆ ದ್ವೇಷವನ್ನ ಸಾಧಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ಬತ್ತಳಿಕೆಯನ್ನ ಸೇರಿದವ ನಾನು. ಈಗ ನನ್ನ ದ್ವೇಷವು, ನಿನ್ನ ಉದ್ದೇಶವು ಹಾಗೂ ಕೌರವನ ಆಸೆಯು ಈಡೇರಬೇಕು ಅಂತಾದ್ರೆ ನೀನು ನನ್ನನ್ನ ಮತ್ತೊಮ್ಮೆ ತೊಡಬೇಕು. ತೊಟ್ಟೆ ಅಂತಾದ್ರೆ ಪಾರ್ಥನ ಕಂಠವನ್ನ ಕತ್ತರಿಸ್ತೇನೆ ನಾನು. ಮರುಳಲ ಎಲವಿಶಿಖ ಮರುಳಲ ಮಾರುಳಲ ಎಲವಿಶಿಖ ಮರುಳಲ ಎಲವಿಶಿಖ ನಾನೇ ಪರರ ಹಂಗಲಿ ಗೆಲುವ ಕರ್ಣನೇ ಪರರ ಹಂಗಲಿ ಗೆಲುವ ಕರ್ಣನೇ ಅವರಿಗೆ ವೈರಿಯು ನೀನು ಅವರಿಗೆ ವೈರಿಯು ನೀನು ನಿನ್ನನ್ನು ತೊಡುವನಲ್ಲೆಂದ ಹಿಂದಿನ ದ್ವೇಷ ಸಾಧನೆಗಾಗಿ ನನ್ನ ಬತ್ತಳಿಕೆಯಲ್ಲಿ ಬಾಣರೂಪವಾಗಿ ಒಂದು ಸೇರಿದೆಯಾ? ಅರ್ಜುನ ಕೊಲ್ಲದೆ ಬಿಡ್ಲಿಕ್ಕಿಲ್ಲ ಎನ್ನುವ ಛಲ ನಿನ್ನದಿದೆಯಲ್ಲ, ನನ್ನ ಮುಖೇನವಾಗಿ ನಡೆಯಬೇಕು. ಈ ಕರ್ಣ ಯಾಕೆ ಗೊತ್ತಾ? ಮತ್ತೊಬ್ಬರ ಹಂಗಿನಲ್ಲಿ ಮತ್ತೊಬ್ಬರ ಆಶ್ರಯದಲ್ಲಿ ಬದುಕಿದ ಜೀವ ಇದಲ್ಲ. ಸ್ವಯಂ ಯೋಗ್ಯತೆ, ಸ್ವಯಂ ಬಲದಿಂದಲಾಗಿ, ಸ್ವಯಂ ದುಡಿಮೆಯಿಂದಲಾಗಿ ಈ ಪ್ರತಿಫಲವನ್ನ ಪ್ರಪಂಚದಲ್ಲಿ ಉಂಡಮ, ತಿಂದಮ, ಕಂಡಮ. ಹಾಗಾಗಿ ನಿನ್ನ ದಶೆಯಿಂದಲಾಗಿ ನಾನು ಗೆದ್ದಬೇಕು ಅಂತಾದ್ರೆ ನನ್ನ ಯೋಗ್ಯತೆಯಲ್ಲಿ ಉಳಿಯಿತು. ಹಾಗಾಗಿ ನಿನ್ನ ಸ್ಥಾನಕ್ಕಾಗಿ ನೀನು ಹೊತ್ತು ಎಲ್ಲವೋ ನಿನ್ನನ್ನು ಜಗವರಿಯ ಎಲ್ಲವೋ ನಿನ್ನನ್ನು ಜಗವರಿಯ ಕಟ್ಟಿದರ ಮಗನನ್ನು ತಂದು ವಂಚಿಸಿ ಕುಲಜನನ ಮಾಡಿದಕ್ಕೆ ಕಡೆಯಲ್ಲಿ ಫಲವತ್ತಾದ ಕರ್ಣ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟ ಕರ್ಣ, ಎಂತಹ ಕಾರ್ಯವನ್ನು ಮಾಡಿದೆ ಯೋಚಿಸು. ನೀನು ಬಿಟ್ಟಿರುವಂತಹ ಶರ ಆ ಪಾರ್ಥನ ಕೊರಳನ್ನು ಕತ್ತರಿಸಬೇಕು ಎನ್ನುವುದು ನಿನ್ನ ಸಂಕಲ್ಪ ಆಗಿತ್ತು. ಮೊದಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಅದು ಮಕುಟವನ್ನ ಕೆಡಹುತ್ತದೆ ಅದೇ ಗುರಿಯಿಂದ ಮುಂದೆ ಸಾಗಿದ್ರೆ ಎಂದು. ಹಾಗೆ ಆಯ್ತಲ್ಲ, ಪಾರ್ಥನ ಮಕುಟವನ್ನ ತೆಗೆದು ಮುಂದೆ ಬಂದಿತ್ತು, ಮತ್ತೆ ನಿನ್ನಲ್ಲಿಗೆ ಬಂದು ಗೋಗೆರೆಯಿತು. ಇನ್ನೊಮ್ಮೆ ತೊಡು, ಖಂಡಿತ ಪಾರ್ಥನ ಕೊರಳನ್ನ ಕತ್ತರಿಸುತ್ತೇನೆ ಎಂದು. ಏನು ಹೇಳಿದೀಯ, ಏನು ಹೇಳಿದೀಯ ಕರ್ಣ? ಪರರ ಹಂಗಿಲಿ ಬದುಕುವವನೇ ತಾನು ಅಂತ ಹೇಳಿದೆ. ನೀನು ಬದುಕದ್ದೇ ಇನ್ನೊಬ್ರ ಹಂಗನಲ್ಲಿ. ಅಂದ್ರೆ ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ಆ ಹೊತ್ತು ಬಂದಿಲ್ಲ ನೀನು, ಅರ್ಜುನನಿಗೆ ನೇರ ಸ್ಪರ್ಧಿ ತಾನು ಎಂದು ಘೋಷಿಸುತ್ತಾ ಕ್ರೀಡಾಂಗಣವನ್ನು ಪ್ರವೇಶಿಸಿದವ ನೀನು. ಹೌದಾ? ಯಾರು ನಿನಗೆ ಪದಕ ಹಾಕ್ಲಿಲ್ಲ ಅರ್ಜುನನ ಪ್ರತಿಸ್ಪರ್ಧಿವ ಎಂದು. ಸ್ವಯಂ ಘೋಷಿತನಾಗಿ ಬಂದವ. ಈ ಹೊತ್ತು ನೀನು ಬದುಕುತ್ತಾ ಇರುವುದಿದ್ರೆ ಅದು ಅರ್ಜುನನ ದ್ವೇಷಿ ನೀನು ಎಂಬ ಕಾರಣಕ್ಕಾಗಿ. ಅಲ್ಲದೆ ಹೋದ್ರೆ ಕೌರವ ನಿನಗೆ ಆಶ್ರಯ ಕೊಡ್ತಾ ಇರಲಿಲ್ಲ. ಕೌರವನ ಆಶ್ರಯದಲ್ಲಿಯೇ ಬದುಕುತ್ತಿದ್ದವ ನೀನು. ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ, ಕೌರವನ ಹಂಗಿನಲ್ಲಿಯೇ ಇದ್ದವ ನೀನು. ಸಾಕು, ಅನಾಥನಾಗಿ ಹೇಳಿ ಕೇಳಿ ಮಾಡುವವರು ಇಲ್ಲದೆ ಹೋದಂತ ವ್ಯಕ್ತಿಯಾಗಿದ್ದ ನಿನ್ನನ್ನು, ಈ ಅಕಶ್ಚಿತ ಸೂತ ಸುತ ಎಂದು ಕರೆಸಿಕೊಳ್ಳುತ್ತಿರುವಂತಹ ನಿನ್ನನ್ನು ಅಂಗದೇಶಾಧಿಪನನ್ನಾಗಿ ಮಾಡಿದ ನೋಡು ಕೌರವ. ಸಾಕು ಮಹಾರಾಯ, ಅವನಿಗೆ ಋಣ ತೀರಿಸುವುದು ಹೀಗ, ಅವನಿಗೆ ಕೃತಜ್ಞನಾಗಿ ವ್ಯವಹರಿಸುವವನೇ ಹೌದು ಅಂತಾದ್ರೆ ಹೀಗ ವ್ಯವಹರಿಸುವುದು ಯಾಕೆ ಹೀಗೆ ಮಾಡಿದೆ ಹೇಳು? ಇಲ್ಲ ಇಲ್ಲ, ಅದನ್ನು ನೀನು ತೊಡಬೇಕಿತ್ತು. ವಿಶ್ವಾಸಘಾತಕ್ಕೆ ನೀನು ರಣಕಂಚುವರ ಸ್ವರ್ಗದ
ವಿಶ್ವಾಸವನ್ನು ಕೌರವ ನಿನ್ನ ಮೇಲಿಟ್ಟ. ಹೇಳು ಕರ್ಣ, ಹೆಜ್ಜೆ ಹೆಜ್ಜೆಗೂ ಕೌರವನಿಗೆ ಸೂಚನೆಯನ್ನು ಕೊಡುತ್ತಿದ್ದವ ನೀನು. ಪ್ರಭು ಕೌರವೇಶ್ವರ, ಆ ದ್ರೌಪದಿಯ ಸೀಲೆಯನ್ನು ಸುಲಿಸಬೇಕು ಎಂದು ಹೇಳಿದವ ನೀನು, ಸೂಚನೆಯನ್ನು ಕೊಟ್ಟವ ನೀನು. ಹಾಗೇ ವ್ಯವಹರಿಸಿದವ ಕೌರವ. ಯಾರಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀಯ ನೀನು? ಯಾರು ಎದುರಿಗೆ ಮಾತನಾಡ್ತಾ ಇದ್ದೀಯ ನೀನು? ಕರ್ಣ, ಒಂದು ಎರಡು ಕುಟಿಲ ವಿದ್ಯೆಗಳು ಎಷ್ಟು ಬೇಕು ನಿನ್ನಲ್ಲಿ ನಾನು ತೋರಿಸಿಕೊಡ್ತೇನೆ. ಇಲ್ಲಿಯ ತನಕ ನೀನು ಬದುಕದಿದ್ರೆ ಅದು ಕುಟಿಲ ವಿದ್ಯೆಗಳಿಂದಲೇ. ಹೇಳು ಕರ್ಣ, ಅಭಿಮನ್ಯುವಿನ ಕರವನ್ನು ಕತ್ತರಿಸುವಾಗ ಈ ನಿನ್ನ ಆ ನಿಷ್ಠೆ ಎಲ್ಲಿತ್ತು? ಈ ನಿನ್ನ ಧರ್ಮ ಪ್ರಜ್ಞೆ ಎಲ್ಲಿತ್ತು? ಈಗ ಮರಳಿ ತೊಡು ಎಂದು ಸರ್ಪಾಸ್ತ್ರ ಬಂದು ಹೇಳಿದ ಭಯಂಕರ ಧರ್ಮ ಪ್ರಜ್ಞೆ ನಿನಗೆ. ಒಂದೇ ಜರಸಂಧಾನ, ನಿನ್ನ ಕರ್ಮ ತೊಡುವುದಿಲ್ಲ. ಆ ಕೌರವ ನಿನ್ನ ಮೇಲೆ ವಿಶ್ವಾಸವನ್ನಿಟ್ನಲ್ಲ. ಕರ್ಣನಿದ್ದಾನೆ, ತನ್ನ ಕರ್ಣನಿದ್ದಾನೆ, ಮಿತ್ರ ಕರ್ಣ ಎಂದು ಎದೆ ತಟ್ಟಿಕೊಳ್ಳುತ್ತಿರುವಂತಹ ಕೌರವ ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ಕರ್ಣ ಒಪ್ಪ ಸಾಕು ಮಹಾಭಾರತ ಯುದ್ಧ ಗೆಲ್ಲುವುದಕ್ಕೆ ಎನ್ನುವುದಾಗಿ ಘನವಾದಂತಹ ಉದ್ದೇಶವನ್ನು ಇಟ್ಟುಕೊಂಡ, ಘನವಾದಂತಹ ವಿಶ್ವಾಸವನ್ನು ನಿನ್ನ ಮೇಲಿಟ್ಟ. ಅವನ ವಿಶ್ವಾಸವನ್ನು ನೀನು ಕೆಡಿಸಿಬಿಟ್ಟೆ. ಆ ವಿಶ್ವಾಸಕ್ಕೆ ಘಾತವನ್ನು ನೀನು ಮಾಡಿದೆ. ಏನೆಲ್ಲವೋ ವಿಶ್ವಾಸಘಾತಕಿ. ನಿನಗೆ ಆಶ್ರಯ ಕೊಟ್ಟವರಿಗೆ ನೀನು ಮಾಡುವುದು ಹೀಗೇನೋ, ಮಾಡಬೇಕಾದದ್ದು ಹೀಗೇನೋ? ಇಲ್ಲ ಇಲ್ಲ, ನೀನು ಇಲ್ಲಿ ನಿಲ್ಲುವುದು ಅಲ್ಲ, ನಿನ್ನನ್ನು ಹೊತ್ತಿದೆ ನೆಲ ನೋಡು. ಈ ನೆಲವು ನಿನ್ನನ್ನು ಹೊರುವುದಕ್ಕೆ ಹೇಸುತ್ತದೆ. ಅಂತಹ ಪಾಪಿ ನೀನು ಯಾಕೆ ಹೀಗೆ ಮಾಡಿದ ಕರ್ಣ? ಶಲ್ಯ, ಮಾತೆಗಿತ್ತೆನು ಭಾಷೆಯನು ಮಾತೆಗಿತ್ತೆನು ಭಾಷೆಯನು ತವ ಜಾತರೊಳಗೈವರನು ರಣದಲ್ಲಿ ಘಾತಿಸದಿನ ಕಾಯ್ವೆ ಎಂಬ ಮಾತಿಗೋಸುಗವೆಗೆ. ತವ ಜಾತರೊಳಗೈವರನು ರಣದಲ್ಲಿ ಘಾತಿಸದೆ ನಾ ಕಾಯ್ವೆ ಎಂಬ ಮಾತಿಗೋಸುಗವೇ. ಸೋತವನು ನಾನೀಗ, ಸೋತವನು ನಾನೀಗ. ಪಾರ್ಥನ ಘಾತಿಗೊಪ್ಪಿಸಿ ಕಳೆವೆ ಈತನುವ. ಪಾರ್ಥನ ಘಾತಿಗೊಪ್ಪಿಸಿ ಕಳೆವೆ ನೀತನುವ. ಪಾರ್ಥನ ಘಾತಿಗೊಪ್ಪಿಸಿ ಕಳೆವೆ ಈತನುವೋ. ಕಾಲ ನನಗೆ ಅನುಕೂಲವಾಗಿ ಇಲ್ಲವೋ? ಓಹೋ, ಕಾಲವೇ ಪ್ರತಿಕೂಲವಾಗಿ ನಿಂತಿದೆ ಶಲ್ಯ. ಹಾಗಲ್ಲದೆ ಇದ್ರೆ ಮಾದ್ರ ಭೂಪನಾಗಿರುವ ನೀನು ಮತ್ತೊಬ್ಬರ ತನ ಏನೆಂಬುದನ್ನು ಚೆನ್ನಾಗಿ ಅಳೆಯಬಲ್ಲ, ತಿಳಿಯಬಲ್ಲ. ನೀನು ನನಗೆ ಆಡಿದ ಮಾತು ಏನಲ್ಲವೋ ವಿಶ್ವಾಸಘಾತಕಿ. ಮತ್ತೇನು? ಹೌದು, ಈ ಕರ್ಣನ ಜೀವನದಲ್ಲಿ ಯಾವ ವಿಶ್ವಾಸವೂ ನನಗೆ ಅನುಕೂಲವಾಗಿ ಇಲ್ಲ ಶಲ್ಯ. ಎಲ್ಲ ಘಾತವಾಗಿ ಹೋಗಿದೆ, ಘಾತತನವನ್ನೇ ತೋರಿಸಿದೆ.
ಒಂದು ಮಾತು ಹೇಳಿದೆಯಲ್ಲ, ನೀ ಕರ್ಮ ಎಂದು. ಜನ್ಮ ಜನ್ಮಾಂತದ ಆ ಕರ್ಮದ ಫಲರೂಪವಾಗಿ ಈ ಪಿಂಡ ಹುಟ್ಟಿದೆ ಶಲ್ಯ. ಹಾಗಲ್ಲದೆ ಇದ್ರೆ ನನಗೀ ಗತಿ ಏನು? ನೆಲವ ಹೊರುವುದೇ ಪಾಪಿ. ನೆಲವು ನಾಚುತ್ತದೆ ನಿನ್ನನ್ನು ಹೊರುವುದಕ್ಕೆ, ಹೇಸುತ್ತದೆ. ಹೆತ್ತ ತಾಯಿಯೇ ಹೊರಲಿಲ್ವೋ? ಹೆತ್ತ ತಾಯಿಯೇ ಬೀಸುಟ್ಟು ಹೋದಳೋ? ಹೊತ್ತ ತಾಯಿ ತೇಲಿಸಿ ಹೋದಳು. ಇನ್ನು ಸಾಕಿದ ತಾಯಿಯ ಆ ಋಣವನ್ನ ತೀರಿಸಲಾರದೆ ಹೋದನೋ ಕರ್ಣ. ಶಲ್ಯ, ಲೋಕದಲ್ಲಿ ನಾನು ತಿಳಿದ ಹಾಗೆ ಮಾತೃದೇವೋಭವ ಈ ಭೂಮಿಗೆ ತಂದ ಆ ಮಾತೃದೇವಿಯ ಒಡಲನ್ನ ಪ್ರಪಂಚದಲ್ಲಿ ಯಾರು ಮರೆಯಬಾರದು ಶಲ್ಯ, ಮರೆಯಬಾರದು. ಆದರೆ ತಾಯಿಯೇ ಮರೆತು ಬಿಟ್ಲು ನನ್ನನ್ನು. ತಾಯಿಯೇ ಮರೆತು ಬಿಟ್ಟಳು. ಅಪವಾದಕ್ಕೆ ಹೆದರಿ ನನ್ನನ್ನು ಗಂಗಾ ನದಿಗೆ ಬೀಸಾಕಿದಳು. ಆ ಗಂಗೆ ತೇಲಿಸಿ ತೇಲಿಸಿ ರಾಧೆಯ ಕೈಯಲ್ಲಿ ನೀಡಿದಳು ಶಲ್ಯ. ಆದರೂ ನೀನು ಒಂದು ಮಾತು ಹೇಳಿದೆ, ಮತ್ತೊಬ್ಬರ ಹಂಗಿನಲ್ಲಿ ಬದುಕಿದ ನಿನ್ನ ಕೆಟ್ಟ ಜೀವ ಎಂದು. ಹೌದು. ಅಂದು ನಾನು ಸಭೆಗಾಗಿ ಬಂದೆ. ಬಿಲ್ಲಿವಿದ್ಯಾ ಪ್ರದರ್ಶನದ ಕಾಲದಲ್ಲಿ ದ್ರೋಣಾಚಾರ್ಯರು ಆಡಿದ ಮಾತು ನಿನ್ನ ಜಾತಿಯಾಗುವುದು ಎಂದು. ಆಗ ತಲೆ ತಗ್ಗಿಸಿ ನಿಂತಾಗ ಒಂದು ಸ್ವರ ಕೇಳಿತು. ಅಯ್ಯೋ ಎನ್ನುವ ಸ್ವರ ನನ್ನ ಅಂತರಂಗವನ್ನೇ ಅದು ಹಿಸುಕಿ ಹಾಕಿತ್ತು. ಅದೇ ಸ್ವರ ಗಂಗಾ ನದಿಯಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ನೀಡುವ ಕಾಲದಲ್ಲಿ ಅದೇ ಸ್ವರ ಕೇಳಿದೆ. ಮಗನೇ ಎಂದು. ಆ ಮಗನೇ ಎಂದು ಸ್ವರವನ್ನು ಕೇಳಿದ ಕ್ಷಣ ಪ್ರಪಂಚದಲ್ಲಿ ಯಾವುದನ್ನು ಹಂಬಲಿಸಿದ್ದರೋ, ಯಾವ ಮಾತೃದೇವಿಯ ಆ ಸ್ವರದ ಅಡಿಯಲ್ಲಿ ಬಾಳಬೇಕು, ಆ ಮಾತೃದೇವಿಯ ತೋಳು ಸಂಖ್ಯೆಯಲ್ಲಿ ನಾನು ಮೊಳಗಬೇಕು ಎಂದು ಭಾವಿಸಿದನೋ ಅದೇ ತೋಳು ಬಾ ಮಗನೇ ಎಂದು ಕರೆಯಿತು. ಅದೇ ಸ್ವರ ಬಾ ಕಂದ ಎಂದು ಕರೆಯಿತು. ಆ ತಾಯಿಯ ಮಡಲಲ್ಲಿ ಪ್ರಪಂಚವನ್ನೇ ಮರೆತು ನಾನು ಸಣ್ಣ ಮಗುವಾಗಿ ಆಡಿದೆ. ಆಗಲೇ ಆ ತಾಯಿ ಹೇಳಿದೆವು, ಮಗನ ಕೊಡು ಭಾಷೆ ಏನಮ್ಮ ಎಂದು ಕೇಳಿದಾಗ ಅದು ಪಾಂಡವರನ್ನು ರಕ್ಷಿಸುತ್ತೇನೆ ಎನ್ನುವ ಒಂದು ಮಾತು. ಜೊತೆಗೆ ತೊಟ್ಟಂಬನ್ನ ಮತ್ತೆ ಪುನಃ ತೊಡದಿರು ಎನ್ನುವ ಎರಡು ಮಾತನ್ನ ನನಗೆ ನೀಡು ಎಂದು ಕೇಳಿದಾಗ ಮಗನಾಗಿ ಆ ತಾಯಿಯ ಕರುಳಾಗಿ ನನ್ನ ಮಾತೃದೇವಿಯ ಋಣಕ್ಕಾಗಿ ಆ ಎರಡು ಮಾತನ್ನು ನೀಡಿದೆ. ಅವಳು ಯಾರೆಂದು ಭಾವಿಸಿದ್ದೀನಿ? ಅವಳೇ ಕುಂತಿ ತಾಯಿ, ಪಾಂಡವರ ಮಹಾತಾಯಿ. ಹಾಗಾಗಿ ಪಾಂಡವರ ರಕ್ಷಣೆಯ ಭಾರವನ್ನು ಹೊತ್ತಿರುವ ಈ ಕಾರಣ ಆ ಪಾರ್ಥನ ಕ್ರೂರವಂತ ಅಂಬಿಗೆ ನನ್ನ ತನುವನ್ನು ತೆರುತ್ತೇನೆ. ಲೋಕದ ಋಣವನ್ನು ಹರಿದು ಹೋಗುತ್ತೇನೆ. ನಂಬಿ ಹಿಡಿದರ ನದಿಯ ಮಗ ಹಾಗೆ ಎಂಬೆಗಿತ್ತನು ಕಾಯವನು. ನದಿಯ ಮಗ ಹಾಗೆ ಎಂಬಿಗಿತ್ತನು ಕಾಯವನು. ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಗರುಡಿಯಾಚಾರ್ಯ. ಸುತನೆಂಬ ನೆವ ನದಿ ತನುವ ಬಿಸುಟನು ಗರುಡಿಯಾಚಾರ್ಯ. ಒಂಬು ವ್ಯಸನವ ಬೇಡಿದರೆ ತೊಡೆ ಎಂಬ ಛಲ ನಿನಗಾಯ್ತು. ಒಂಬು ವ್ಯಸನವ ಬೇಡಿದರೆ ತೊಡೆ ಎಂಬ ಛಲ ನಿನಗಾಯ್ತು. ಮೂವರ ನಂಬಿ ಕೌರವ ಕೆಟ್ಟ. ಮೂವರ ನಂಬಿ ಕೌರವ ಕೆಟ್ಟ. ಅಕಟೆಂದ ಆಶಲ್ಯ. ಬಹಳ ಚಂದ ಕತೆ ಹೇಳಿದೆ ಕರ್ಣ.
ಒಟ್ಟಾರೆ ನಾನೀ ಹೊತ್ತು ಸಾರಥಿಯಾಗಿ ನಿನ್ನ ರಥದಲ್ಲಿ ಕುಳಿತದ್ದು ನಿನ್ನ ಜೀವನ ಚರಿತ್ರೆ ಕೇಳುವುದಕ್ಕಾಯ್ತು ಅಲ್ವಾ? ಅಲ್ಲ ಕರ್ಣ, ಇಷ್ಟೆಲ್ಲ ತೊಡಕು ನಿನಗೆ ಪಾಂಡವರನ್ನು ಕೊಲ್ಲುವುದಕ್ಕೆ ಅಂತ ಆದ್ರೆ ಒಂದು ಮಾತನ್ನು ಹೇಳಬಹುದಿತ್ತು ಕರ್ಣ. ಒಡೆಯ ಕೌರವೇಶ್ವರ ಯುದ್ಧ ಬೇಡ, ಸಂಧಾನಕ್ಕೆ ಒಪ್ಪಿಕೊಂತು ನೀನು ಒಂದು ಮಾತನ್ನು ಹೇಳಿದ್ರೆ ಕೌರವ ಖಂಡಿತ ಸಂಧಾನಕ್ಕೆ ಒಪ್ತಾ ಇದ್ದ. ಆ ಕಾರ್ಯವನ್ನು ಮಾಡಲಿಲ್ಲ, ವಿಶ್ವಾಸಘಾತುಕತನವನ್ನೇ ಮಾಡುತ್ತಾ ಮುಂದೆ ಹೋದೆ. ಪಾಪ ನಮ್ಮ ದುರ್ಯೋಧನ ನಿಮ್ಮನ್ನೆಲ್ಲ ನಂಬಿ ಯುದ್ಧವನ್ನು ಗಂಟುಕಿಕೊಂಡಿದ್ದನು. ಇಚ್ಛಾಮರಣಿಯಾದಂತಹ ಆಚಾರ್ಯ ಭೀಷ್ಮರು ಪ್ರತಿನಿತ್ಯ 10,000 ಮಕುಟ ಮರ್ದನರ ತಲೆಯನ್ನು ಕಡಿಸುತ್ತೇನೆ ಎಂದು, ಆ ಮಕುಟವರ್ಧನರ ತಲೆಯನ್ನು ಕಡಿಯುತ್ತೇನೆ ಅಂತ ಹೇಳಿದ್ರಲ್ಲ, ಅದೇ ಆಚಾರ್ಯ ಭೀಷ್ಮರು ಒಬ್ಬನೇ ಒಬ್ಬ ಪಾಂಡವರಲ್ಲಿ ಒಬ್ಬನೇ ಒಬ್ಬ ತಲೆಯನ್ನು ಕಡಿತೇನೆ ಅಂತ ಪ್ರತಿಜ್ಞೆ ಮಾಡಲಿಲ್ಲ. ಇದೆಲ್ಲ ಮರ್ಮ ದುರ್ಯೋಧನನಿಗೆ ಅರ್ಥ ಆಗುವುದಿಲ್ಲ. ದುರ್ಯೋಧನನನ್ನೇ ಗೆಲ್ಲಿಸಬೇಕು ಎನ್ನುವಂತ ಉದ್ದೇಶ ಅವರಿಗಿದ್ರೆ ಪಾಂಡವರಲ್ಲಿ ಒಬ್ಬರ ತಲೆ ಕಡಿತೇನೆ ಅಂತ ಹೇಳಬಹುದಿತ್ತು. ಹೇಳಿದ್ರ ಭೀಷ್ಮರು? ಇಲ್ಲ. ಆಮೇಲೆ ಶಿಖಂಡಿಯ ಎದುರು ಶಸ್ತ್ರ ಸನ್ಯಾಸ ಎಂದು ಶಸ್ತ್ರವನ್ನು ಬಿಸಾಡಿ ಶರಶಯ್ಯೆಯನ್ನು ಏರಿದ್ರು. ಆಮೇಲೆ ಅರ್ಜುನನ ಅಂಬಿಗೆ ನೊಂದೆ ನಕಟ ಅಂತ ಕೂಗಿದ್ರು. ಒಬ್ಬ ಹಾಗೆ ಮಾಡಿ ಹೋದ. ಇನ್ನೊಬ್ಬರು ಆಚಾರ್ಯ ದ್ರೋಣರು, ಗಲಡಿ ಆಚಾರ್ಯರು, ಶಾಪಾದಪಿ ಶರಾದಪಿ ಅನುಗ್ರಹ ನಿಗ್ರಹ ಶಕ್ತಿ ಉಳ್ಳಂತಹ ದ್ರೋಣಾಚಾರ್ಯರನ್ನು ನಂಬಿದ ಕೌರವ ಅವರು ಮಾಡಿದ್ದೇನು? ಅಶ್ವತ್ಥಾಮೋ ಹತಕ್ಕುಂಜರಹ ಅಂತ ಧರ್ಮರಾಜ ಹೇಳಿದ್ದು ಇವರು ಕಿವಿಗೆ ಬಿತ್ತಂತೆ. ಅಯ್ಯ, ತನ್ನ ಮಗ ಸತ್ತ ಎಂದು ಇವರು ಕಾಯವನ್ನು ಬಿಟ್ಟರು. ಇಷ್ಟೆಲ್ಲ ಜನ ಮಕ್ಕಳು ಸತ್ರಲ್ಲ, ಅವರು ಒಬ್ಬ ಮಗ ಸತ್ರ ಏನಾಗ್ತಿತ್ತು ಅಂತ ಕೇಳ್ತೇನೆ. ಅವ ಸಾಯುವವಲ್ಲ, ಸಾಯಲಿಲ್ಲ ಬಿಡು, ಅವ ಸತ್ತ ಎನ್ನುವ ವಿಚಾರ ಇವರ ಕಿವಿಗೆ ಬಿದ್ದಾಗ ಇವರು ಕಾಯವನ್ನು ಬಿಟ್ಟರು. ಅವ್ರಿಗೆ ಗೊತ್ತಿಲ್ವ ತನ್ನ ಮಗ ಸಾಯುವವಲ್ಲ ಅಂತ? ಇದೆಲ್ಲ ಬರೇ ನಾಟಕ. ಹೀಗೆ ಆಚಾರ್ಯ ದ್ರೋಣರನ್ನು ಕೌರವ ನಂಬಿದ್ದ, ಅವರಿಂದ ಇಂತಹ ಕಾರ್ಯ ಆಗಿ ಹೋಯಿತು. ಇನ್ನು ನೀನು ಅರ್ಜುನನಿಗೆ ನಾನು ಪ್ರತಿಸ್ಪರ್ಧಿ ಎದುರಾಳಿ ಎಂದು ಪರೀಕ್ಷಾ ರಂಗವನ್ನು ಪ್ರವೇಶಿಸಿದವ ಅಂದು ನಿನ್ನನ್ನು ನಂಬಿದ. ಮಾತೆಗಿತ್ತೇನು ಭಾಷೆಯೇನು? ಹಯ್ಯ ಹಯ್ಯ ನಿನ್ನ. ಇದು ಹೇಗಾಯ್ತು ಗೊತ್ತಾ? ಭೀಷ್ಮ ಹೊಂಡವನ್ನು ತೋಡಿದ, ಆ ದ್ರೋಣ ದುರ್ಯೋಧನನನ್ನು ಹೊಂಡಕ್ಕೆ ನೂಕಿದ. ನೀನೀಗ ಒಂದು ಕಾರ್ಯ ಮಾಡುವುದಕ್ಕೆ ಹೊರಟಿದ್ದೀಯ. ಅವನ ಜೀವ ಇರುವಾಗಲೇ ಅವ ಬಿದ್ದ ಹೊಂಡಕ್ಕೆ ಒಂದು ಮುಷ್ಟು ಮಣ್ಣು ಹಾಕುವುದು. ಏನಾದ್ರೂ ಮಾಡಿಕೊ, ನನ್ನ ಮಾತನ್ನು ನೀನು ಕೇಳಲಿಲ್ಲ. ನನ್ನ ಅಂತರಂಗದ ಒಂದು ಆಸೆ ಇದೆಯಪ್ಪ. ಏನ್ ಆಸೆ ಅದು? ಒಮ್ಮೆ ರಥವನ್ನು ನಡೆಸು. ನಾನಾ ನೀನೇ ಕ್ಷಣ ಜೀವನದಲ್ಲಿ ಆಡಿದ ಮಾತನ್ನ ಖಂಡಿತ ಬಗೆಯಾಗುವುದಕ್ಕೆ ಬಿಡುವ ಹಾಗಿಲ್ಲ. ಆದ್ರೆ ಒಂದು ಮಾತಾಡಿದೆ ನೀನು ಹೇಳಬಹುದಿತ್ತು ಎಂದು ನನಗೆ ಗೊತ್ತಿಲ್ವ? ನನ್ನಮ್ಮ ಕುಂತಿದೇವಿ ಎಂದು ಗೊತ್ತಾದದ್ದು ಕೃಷ್ಣ ಸಂಧಾನವನ್ನ ಮುರಿದು ಸಂಗ್ರಾಮನ ಗಡ್ಡಕ್ಕಿಕೊಂಡು ಹೋಗುವ ಆ ಕಾಲದಲ್ಲಿ ಗೊತ್ತಾಯಿತು. ಅಲ್ಲಿವರೆಗೆ ಗೊತ್ತಾಗ್ಲಿಲ್ಲ. ಮೂವರ ನಂಬಿಕೆ ಗೌರವ ಕೆಟ್ಟ. ಖಂಡಿತ ಹೌದು. 4ನೇ ಇನ್ನೇನು? ಯಾಕಂದ್ರೆ ನಾನು ಕಲ್ಲು ಹಾಕುವುದಕ್ಕಾಯಿತು, ಇನ್ನು 4ನೇ ಯಾವ್ದು ಹಾಕುವುದೋ ಗೊತ್ತಿಲ್ಲ. ಅದು ನಿರೀಕ್ಷಿಸು, ನೀನು ನೋಡಬಹುದು. ಕರ್ಣ, ನೀನು ಏನೇ ಹೇಳು, ಇನ್ನು ನಾನು ನಿನ್ನ ರಥವನ್ನು ನಡೆಸಲಾರೆ. ಯಾಕೆ ಕೇಳು? ನಮ್ಮೆಲ್ಲರ ಉದ್ದೇಶವು ದುರ್ಯೋಧನನನ್ನು ಜಯಿಸಬೇಕು ಎಂದು, ಜಯಸಿರಿ ದುರ್ಯೋಧನನಿಗೆ ಸಿಗಬೇಕು ಎಂದು. ಅದು ಸಿಗುವುದಿಲ್ಲ ನಿನ್ನಿಂದ ಅಂತ ಆದ್ರೆ ನಾನು ಯಾಕೆ ನಡೆಸಬೇಕು? ಪಾಂಡವರನ್ನು ನೀನು ಕೊಲ್ಲುವವ ಅಲ್ಲ ಅಂತಾಯ್ತು. ನಾನು ಏನು ಮಾಡಬೇಕು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಇದು ನಿನ್ನ ರಥದಲ್ಲಿಯೇ ಕುಳಿತು ಕಾರ್ಯ ಸಾಧನೆ ಮಾಡಬೇಕು ಅಂತಿಲ್ಲ. ನಮಗೆ ಬೇರೆ ಬೇರೆ ರಂಗ ಇದೆ, ಗೊತ್ತಾಯ್ತು? ನಿನ್ನೊಟ್ಟಿಗೆಲ್ಲ ನಾನಿರುವವಲ್ಲ. ಈ ಹೊತ್ತೆ ಚಪ್ಪಟ್ಟಿಗೆ ಹೊರಗೆ 58 ಮೇಲಿನ ಮರುತನೇ 80 ಮುಂದಣ ತುರಗತೆ ಕೈವತ್ತು ಶರಗಳ ಎಚ್ಚನ ಅಕ್ಷಣದಿ ಮಾತನಾಡಿ ಹೋಗಿ ಹೋದ್ರಲ್ಲ ಈ ಶಲ್ಯ. ನನಗೆ ಬೇಕೇ ಮತ್ತೊಬ್ಬರ ಅನುಕಂಪ, ದಯೆ. ಮತ್ತೊಬ್ಬರ ಆ ನಂಬಿಕೆಯಲ್ಲಿ ಬದುಕಿದ ಜೀವ ಅಲ್ಲ, ನಮ್ಮ ಸ್ವತಃ ಯೋಗ್ಯತೆ ಇರುವುದನ್ನು ಕಾಣಿಸಿಕೊಡುತ್ತೇನೆ. ಕೃಷ್ಣನಿಗೆ 58, ನರನಿಗೆ ಇದು
100, ಅದು ಕಾರ್ತಿವಂತ ಮರುತು ತಲೆಗೆ 80. ಭೂಮಿ ಕೆಸರಾಯ್ತು ರುದಿರ ತೋಯದಿ ಭೂಮಿ ಕೆಸರಾಯ್ತು, ಭೂಮಿ ಕೆಸರಾಯ್ತು ಕೆಸರಾಯ್ತು ರುದಿರ ತೋಯದಿ ಭೂಮಿ ಕೆಸರಾಯ್ತು. ರಥ ಹೂಳಿ ಅದರಳು ಭಾನು ನಂದನನ, ರಥ ಹೂಳಿ ಅದರಳು ಭಾನು ನಂದನನ. ಕದನದಿ ಜಯಸಿರಿ ತೊಲಗಿದಳೆ ಪರಮೇಶ್ವರ, ಕದನದಿ ಜಯಸಿರಿ ತೊಲಗಿದಳೆ 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 ಎಂದು. ಕದನದಿ ಜಯಸಿರಿ ತೊಲಗಿದಳೆ ಎಂದು ಬೆದರಿ ಚಿಂತಿಸಿದನು ಕರ್ಣ. ಕದನದಿ ಜಯಸಿರಿ ತೊಲಗಿದಳೆ ಎಂದು ಬೆದರಿ ಚಿಂತಿಸಿದನು ಕರ್ಣ. ಯುದ್ಧದ ಆವೇಶ, ಆವೇಶಕ್ಕೆ ಒಳಗಾಗಿ ಅರ್ಜುನಲ್ಲಿ ಕಾದಾಡಿದೆ, ಹಾಡಿಯಾಗಿ ಹೊಡೆದಾಡಿದೆ. ಇದ್ದಕ್ಕಿದ್ದ ಹಾಗೆ ರಥ ಮುಗ್ಗರಿಸಿತಲ್ಲ, ಅಲ್ಲ ರಥದ ಈ ಚಕ್ರಗಳು ಈ ಭೂಮಿಯಲ್ಲಿ ಈ ಕೆಸರಿನಲ್ಲಿ ಹೂತು ಹೋಗುತ್ತಾ ಇದೆಯಲ್ಲ. ಹಬ್ಬ, ನನ್ನ ರಥದ ಚಕ್ರ ಈ ಭೂಮಿಯಲ್ಲಿ ಹೋಗಿತ್ತು ಹೋಗುತ್ತಾ ಇದೆಯೇ ಅಲ್ಲ. ಕೌರವನ ಭಾಗ್ಯದ ಚಕ್ರ ಈ ಭೂಮಿಯಲ್ಲಿ ಹೂತು ಹೋಗುತ್ತಾ ಇದೆ. ಈ ನೆತ್ತರ ಮಾಂಸ ಮಜ್ಜದಿಂದ ಕೂಡಿದ ಈ ಕೆಸರಿನ ಹೊಂಡದಲ್ಲಿ ನನ್ನ ಮಹಾರಥ ಇದು ಕುಸಿಯುತ್ತಾ ಇದೆ, ಕುಸಿಯುತ್ತಾ ಇದೆ. ಈ ಸಮಯದಲ್ಲಿ ನಾನೇನು ಮಾಡಲಿ? ಜಯದ ಆಸೆ ನನಗುಂಟೆ. ಅರ್ಜುನ ಸೆಣಸಾಡಿ ಏನೆಲ್ಲ ಪಡೆಯಬೇಕೆಂದು ಭಾವಿಸಿದ್ದರೋ ಆ ಭಾವನೆ ನನ್ನ ಜೀವನದಲ್ಲಿ ಇನ್ನೇನುಂಟು? ಹಾಗಾದರೆ ಈ ಸಮಯದಲ್ಲಿ ಏನು ಮಾಡೋಣ? ಅರ್ಜುನ ವೀರಾವೇಶದಿಂದ ಅದು ನನ್ನನ್ನು ಮುಗಿಸುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾನೆ. ಆದರೆ ಈ ಸಮಯದಲ್ಲಿ ನಿಸ್ಸಹಾಯಕನಾಗಿರುವ ನಾನು ಸಹಾಯಕ್ಕಾಗಿ ಯಾರನ್ನು ಯಾಚಿಸಲಿ, ಯಾರಲ್ಲಿ ಕೇಳಲಿ? ಹೌದು, ಭಗವಂತನಾದ ಆ ಪ್ರಭು ಪರಮೇಶ್ವರನಲ್ಲಿ ಕೇಳಲೆ. ಪ್ರಭು, ನನಗೆ ಈ ಸಮಯದಲ್ಲಿ ಜಯವನ್ನು ಒದಗಿಸಿಕೊಡು ಬಾಯೆಂದು ಕರೆದ ಬರಬಲ್ಲನೇ ಮೃತ್ಯುಂಜಯ. ಇಲ್ಲ ಇಲ್ಲ, ಹರಿಹರಲ್ಲಿ ಭೇದ ಇಲ್ಲ ಎಂಬುದನ್ನು ಕೇಳಿದ್ದೇನೆ. ಹರಿಗೆ ಅನುಕೂಲ ಹರ, ಹರನೇ ಅನುಕೂಲ ಹರಿ. ಅವ ಬರುವ ಹಾಗಿಲ್ಲ. ಹಾಗಾದರೆ ಬ್ರಹ್ಮದೇವರಲ್ಲಿ ಕೇಳಲೇ? ತಂದೆಯನ್ನು ಮರೆತು ಜೀವನದಲ್ಲಿ ಬ್ರಹ್ಮದೇವ ಏನೂ ಮಾಡಲಾರ. ಹಾಗಾದರೆ ಮಹೇಂದ್ರಲ್ಲಿ ಕೇಳಲೇ? ಓ ಮಹೇಂದ್ರ, ಕೊಡು ನಿನ್ನ ಸಹಾಯ ಹಸ್ತ ಎಂದು ಯಾಚಿಸಿದೆ. ಇಂದ್ರನ ಅಂಶ ಸಂಭೂತರಾದ ಅರ್ಜುನಿಗೆ ಜಯವನ್ನು ಕಳುಹಿಸಿ ಕೊಡುವನೇ ವಿನಃ ವಿರೋಧಿಯಾಗಿರುವ ನನಗಿಲ್ಲಿ ಜಯ. ಹಾಗಾದರೆ ಯಾರಲ್ಲಿ ಕೇಳಲಿಕ್ಕೆ ಇಷ್ಟ ಇಲ್ಲ. ತಾರೆ ಚೆಮ್ಮಟ್ಟಿಗೆಯನ್ನು ಹಿಡಿದು ಪಾಂಡವರಿಗೆ ಜಯದ ಮಾಲಿನ ಒದಗಿಸಿಕೊಡುವಲ್ಲಿ ಸದಾಕಾಲ ದುಡಿಯುತ್ತಿರುವ ಶ್ರೀ ಸ್ವಾಮಿ ಅವನಲ್ಲಿ ಕೊಡುತ್ತಾನೆ, ಅವನಲ್ಲಿ ನನ್ನ ಪಾಲಿಗೆ ಸಹಾಯಕನಾಗುತ್ತಾನೆ. ಹಾಗಾದರೆ ಹೌದು, ಅರ್ಜುನ ಗಳಿಗೆ ಸೈರಿಸು ಪಾರ್ಥ,
ಗಳಿಗೆ ಸೈರಿಸು ಪಾರ್ಥ ಗಳಿಗೆ ಸೈರಿಸು ಪಾರ್ಥ ಗಳಿಗೆ ಸೈರಿಸು ಪಾರ್ಥ ಗಳಿಗೆ ಸೈರಿಸು ಪಾರ್ಥ ರಥವೆತ್ತಿ ಯುದ್ಧಕ್ಕೆ ರಥವೆತ್ತಿ ಯುದ್ಧಕ್ಕೆ ಯುದ್ಧಕ್ಕೆ ನಿಲುಗ ಲೌಕಿಕ ವೈದಿಕಗಳ ಯುದ್ಧಕ್ಕೆ ನಿಲುವೆ ಲೌಕಿಕ ವೈದಿಕಗಳ ತಿಳಿದವನೈದೆ ವಾಹನ ಶಸ್ತ್ರಹೀನರ ತಿಳಿದವನೈದೆ ವಾಹನ ಶಸ್ತ್ರಹೀನರ ಕೊಲಬಾರದೆನುತ ಬಲ್ಲೆಯಲಾಗ ತಿಳಿದವನೈದೆ ವಾಹನ ಶಸ್ತ್ರಹೀನರ ಕೊಲಬಾರದೆನುತ ಬಲ್ಲೆಯಲ ಕರ್ಣ ಅರೆ ಗಳಿಗೆ ಸೈರಿಸು. ಯಾಕೋ ಅರ್ಜುನ, ಧರ್ಮರಾಯನ ತಮ್ಮ. ಓ ಧರ್ಮರಾಯನ ಓ ತಮ್ಮ, ಧರ್ಮ ಸೂಕ್ಷ್ಮ ಏನೆಂಬುದನ್ನ ಚೆನ್ನಾಗಿ ಬಲ್ಲ. ನಿನಗೆ ಹೊಸದಾಗಿ ಹೇಳಬೇಕಾದ್ದಿಲ್ಲ. ಯುದ್ಧ ಧರ್ಮ ಏನೆಂಬುದು ಚೆನ್ನಾಗಿ ಬಲ್ಲ. ನಿನಗೆ ನಾನು ಹೇಳಬೇಕೇನು? ಜೊತೆಗೆ ದ್ರೋಣಾಚಾರ್ಯ ಪಟ್ಟಶಿಷ್ಯನಾದ ನಿನಗೆ ಈ ಯುದ್ಧ ಕ್ಷೇತ್ರದಲ್ಲಿ ಯಾವಾಗ ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಎನ್ನುವ ತೀರ್ಮಾನವನ್ನು ನಿನಗೆ ಹೇಳಬೇಕಾದ್ದಿಲ್ಲ. ಯಾಕೋ ಈ ಮಾತು? ಭಯಂಕರನಾಗಿರುವ ಮಹಾದೇವನಲ್ಲಿ ಹಾಡಾಡಿ ಹೊಡೆದಾಡಿ ಅವನ ಉಪದೇಶಾಮೃತವನ್ನು ಪಾನ ಮಾಡಿದ ಮಹಾನುಭಾವನಾಗಿರುವ ನಿನಗೆ ಹೊಸದಾಗಿ ಹೇಳಬೇಕಾದ್ದಿಲ್ಲ. ನೋಡಿದೆಯಾ ನೋಡಿದೆಯಾ ರಥಹೀನ, ಜೊತೆಗೆ ನೋಡು ವಸ್ತ್ರಹೀನ, ಜೊತೆಗೆ ಈ ಕೆಸರಿನಲ್ಲಿ ನನ್ನ ರಥ ಹೂತು ಹೋಗುತ್ತಾ ಇದೆಯೋ ಹೂತು ಹೋಗುತ್ತಾ ಇದೆ. ಈ ಸಮಯದಲ್ಲಿ ನಿನ್ನಲ್ಲಿ ಕೇಳುತ್ತಾ ಇದ್ದದ್ದು ಧರ್ಮ ಸೂಕ್ಷ್ಮವನ್ನು ಯುದ್ಧ ಸೂಕ್ಷ್ಮವನ್ನು ತಿಳಿದ ನೀನು ವಿಚಾರ ಮಾಡಪ್ಪ. ಅರೆಗಳಿಗೆಲ್ಲ ಇರಿತು ಆಮೇಲೆ ರಥವನ್ನು ಎತ್ತಿ ಬಂದಾಗ ನಾನೇನೆಂಬುದನ್ನು ಲೋಕ ಕಾಣುತ್ತದೆ, ನೀನೇನೆಂಬುದನ್ನು ಪ್ರಪಂಚ ನೋಡುತ್ತದಪ್ಪ. ಗಳಿಗೆ ಅರೆಗಳಿಗೆ ಸೈರಿತು. ಶತ್ರುವೆಂಬ ಭಾವನೆಯು ಬೀಳುಗೊಡೆ, ಶತ್ರುವೆಂಬ ಭಾವನೆಯು ಬೀಳುಗೊಡೆ, ಕೃಷ್ಣನೋಡು ಕರ್ಣನ್ಯಾರೆಂದ ಯಾದವೋ ತುಮ ಲಾಲಿಸಿ ಕೇಳೋ ಯಾದವೋ ತುಮ ಲಾಲಿಸಿ ಕೇಳು ಯಾದವೋ ತುಮ ಲಾಲಿಸಿ ಕೇಳು ಈ ರಾಧೆಯ ಯಾರೆಂಬ ನಿಜವನ್ನೇ ಪೇಳು ಈ ರಾಧೆಯ ಯಾರೆಂಬ ನಿಜವನ್ನೇ ಪೇಳು ಕುಂತಿಯ ಉದರದಿ ಜನಿಸಿದವನೋ ಎಂಬ ಕುಂತಿಯ ಉದರದಿ ಜನಿಸಿದವನೋ ಎಂಬ ಅಂತರ್ಭಾವದೊಳೀಗ ಸಂಶಯವೋ
ಬಿಟ್ಟು ನಾವೈವರು ದಂತೀಶನಿಗೆ ರಾಜ್ಯ ಬಿಟ್ಟು ನಾವೈವರು ಸಂತೋಷದಲ್ಲಿ ವನವ ಚರಿಸುತ್ತಲಿಗೆವೋ ಸಂತೋಷದಲ್ಲಿ ವನವ ಚರಿಸುತ್ತಲಿಗೆವೋ ಯಾದವೋ ತುಮ ಲಾಲಿಸಿ ಕೇಳು. ಪಾರ್ಥರನ್ನ ಗೆಲ್ಲಬೇಕು ಕೊಲ್ಲಬೇಕೆನ್ನುವಂತ ಉತ್ಸಾಹದಿಂದ ಮುಂದಾದಂತಹ ಕರ್ಣನ ಸ್ಥಿತಿಯನ್ನ ನೋಡಿದೇನು? ಗಳಿಗೆ ಸೈರಿಸು ಪಾರ್ಥ, ರಥವೆತ್ತಿ ಯುದ್ಧಕ್ಕೆ ಅನುವಾಪ ಎನ್ನುವ ಹಾಗೆ ವಿರೋಧಿಯಾದ್ರೂ ಸಹ ಎರಡೂ ಕೈಗಳನ್ನ ಅಂಗರಾಚಿ ಬೇಡಿಕೊಳ್ತಾ ಇದ್ದಾನಲ್ಲೋ. ನನ್ನ ವಿರೋಧಿಯಾದಂತ ಅವನನ್ನ ಕೊಲ್ಲುವಲ್ಲಿ ಇದೇ ಸಮಯ ಎನ್ನುವ ಹಾಗೆ ನೀನು ನನ್ನನ್ನ ಪ್ರೇರೇಪಿಸುತ್ತಾ ಇದ್ದೀಯ ಅಲ್ಲವೇ ಭಾವ? ಯಾಕೋ ಏನು ಏನು ಈ ಕರ್ಣನ ಸ್ಥಿತಿಗತಿಯನ್ನ ಯೋಚಿಸಿದಾಗ ಇವನನ್ನ ಗೆಲ್ಲುವಲ್ಲಿಯೋ ಕೊಲ್ಲುವಲ್ಲಿಯೋ ನನ್ನ ಅಂತರಂಗ ಒಪ್ಪುತ್ತಾ ಇಲ್ಲ ದೇವ. ಯಾಕೆಂದ್ರೆ ಜಿಜ್ಞಾಸೆ ಅಪರಾಧ ಅಲ್ವಲ್ಲ. ಯಾವಾಗಲೂ ವಿರೋಧಿಯನ್ನ ಗೆಲ್ಲಬೇಕು ಕೊಲ್ಲಬೇಕು ಅಂತಾದ್ರೆ ನಮ್ಮಲ್ಲಿ ಅವನ ಕುರಿತಾದಂತಹ ದ್ವೇಷವೋ ಈಶೆಯೋ ಮೂಡಬೇಕು. ಅವನನ್ನ ಕೊಲ್ಲುವಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಎನ್ನುವುದು ನಿರ್ಣಯವಾಗಿರಬೇಕು. ಅದೇ ಇಲ್ಲ ಅಂತ ಆದ್ರೆ ವಿರೋಧಿಯನ್ನ ಗೆಲ್ಲಲಿಕ್ಕೋ ಕೊಲ್ಲಲಿಕ್ಕೋ ಸಾಧ್ಯ ಉಂಟೇನು? ಕರ್ಣನ ಈ ಸ್ಥಿತಿಯನ್ನ ನೋಡಿದಾಗ ಯಾಕೋ ಏನು ಅವನನ್ನ ಶತ್ರು ವಿರೋಧಿ ಎನ್ನುವಂತ ಭಾವನೆಯೇ ನನಗೆ ಬರ್ತಾ ಇಲ್ವೋ? ನೋಡಿದ್ದೆ ಅವನು ಹೇಳಿದ್ದು, ಕೇಳಿದೆ ಅವನು ಹೇಳಿದ ಮಾತನ್ನ. ನೀನು ನನಗೆ ಈ ಕಾಲದಲ್ಲಿ ಶರಪ್ರಯೋಗ ಮಾಡಿದರೆ ನಿನ್ನ ಅಣ್ಣ ಧರ್ಮರಾಯ ಒಪ್ಪಿಯೇನೋ ನಿನ್ನ ಕಾರ್ಯವನ್ನ ಅಂತ ನನ್ನನ್ನು ಪ್ರಶ್ನಿಸಿದ. ಎಂತಹ ಧರ್ಮವತ್ತಾದಂತಹ ಮಾತು ಇದು. ನನಗನ್ನಿಸ್ತಾ ಇದೆ ಏನು ಈ ಸ್ಥಿತಿಯಲ್ಲಿ ಅವನು ಆಡಿರುವಂತಹ ಮಾತು, ಅವನ ಹೋರಾಟದ ವೈಖರಿ, ಅವನ ಸ್ಥಿತ ಪ್ರಜ್ಞತೆ ಇದನ್ನೆಲ್ಲ ನೋಡಿದಾಗ ನನ್ನ ಧರ್ಮರಾಯನಲ್ಲಿ ಅಂತಸ್ಥವಾದಂತಹ ಧರ್ಮ ಜಾಗ್ರತೆ ಇವನಲ್ಲಿ ಕಾಣ್ತಾ ಇದೆಯೋ ನನಗೆ. ಹೆಚ್ಚು ಯಾಕೆ ಈ ಕರ್ಣ ನನ್ನ ವಿರೋಧಿ ಅಲ್ಲ. ಹೇಗೆ ಪಂಚ ಪಾಂಡವರನ್ನ ಪ್ರಪಂಚ ಮುಖಕ್ಕೆ ನನ್ನ ತಾಯಿ ಕುಂತಿ ನೀಡಿದಳೋ ಆ ನನ್ನ ಮಹಾತಾಯಿ ಕುಂತಿಯೇ ಇವನಿಗೆ ಜನ್ಮವನ್ನು ನೀಡಿರಬಹುದೇ, ಆ ಕುಂತಿ ಹಡೆದಿರುವಂತಹ ಮಗನೂ ಇವನಾಗಿರಬಹುದೇ ಅನ್ನುವಂತಹ ಆಂತರಂಗಿಕವಾದಂತಹ ಭಾವನೆಯನ್ನ ಪಾಲಿಗೆ ಅದು ಯಾವುದೇ ಒಂದು ಸಂಬಂಧ ಇಲ್ಲ ಅಂತಾದ್ರೆ ವೈರಿಯ ಕುರಿತಾದಂತಹ ದ್ವೇಷ ಭಾವ ಅಡಗಿ ಈ ರೀತಿಯ ಒಂದು ಸಂಬಂಧಕ್ಕೂ ಅಥವಾ ಭಾವನೆಗೂ ನಾನು ಒಳಗಾಗುವಂತಹ ಸ್ಥಿತಿ ಇತ್ತು. ಯೋಚನೆ ಮಾಡು, ಇವನನ್ನು ನಾನು ಗೆಲ್ಲದೆ ಅಂತ ಆದ್ರೆ ನನ್ನ ಅಣ್ಣ ಧರ್ಮರಾಯ ಒಪ್ಲಿಕ್ಕಿಲ್ಲ. ಪರಾಕ್ರಮಿಯಾಗಿರುವಂತ ಭೀಮಸೇನಂತೂ ಖಂಡಿತ ಇದನ್ನ ಸಮ್ಮತಿಸಲಿಕ್ಕಿಲ್ಲ. ಇನ್ನು ನಕುಲ ಸಹದೇವರಂತೂ ನನ್ನ ಕಾರ್ಯವನ್ನ ಪ್ರಶ್ನಿಸುತ್ತಾರೆ. ಅವರು ಪಾರ್ಥ ಈ ಕಾರ್ಯ ಸರಿಯೇನೋ ಎನ್ನುವ ಹಾಗೆ ಈ ಕರ್ಣನಲ್ಲಿಯೇ ನಾನು ಧರ್ಮರಾಯನನ್ನು ಭೀಮಸೇನನ್ನು ಎಲ್ಲ ಕಾಣ್ತಾ ಇದ್ದೇನೆ. ಹೆಚ್ಚಾಕೆ ಬಾಂಧವ್ಯದ ನೆಲೆಯಲ್ಲಿ ಇವನನ್ನ ನಾನು ಕೊಲ್ಲಲಿಕ್ಕೆ ಒಲ್ಲೆ ಅಂತ ಹೇಳುವುದಷ್ಟೇ ಅಲ್ಲವೋ, ಒಬ್ಬ ಯೋಧನಾಗಿ ವೀರೋಚಿತ ನಿಲುವಿನಲ್ಲಿ ಹೋರಾಟ ನಡೆಸುವಲ್ಲಿಯೂ ಇವ ಅರ್ಹನೇ ಅಂತ ವರ್ತಮಾನ ಕಾಲದಲ್ಲಿ ಯೋಚಿಸಿ ನೋಡಿದಾಗ ಇವನ ಸ್ಥಿತಿ ಅಂತಹದೋ. ಬಿಸುಟು ಪೋದನು ರಥವ ಸಾರಥಿಯವಗೆ, ಬಿಸುಟು ಪೋದನು ರಥವ ಸಾರಥಿಯವಗೆ, ವಸುದೆಯೋ ಅಡಗಿತು ರಥವು ಮತ್ತವಗೆ, ವಸುದೆಯೋ ಅಡಗಿತು ರಥವು ಮತ್ತವಗೆ, ನಿಶಿತ ಮಾರ್ಗಣವಿಲ್ಲ ಕೈಯೊಳಾತನಿಗೆ, ನಿಶಿತ ಮಾರ್ಗಣವಿಲ್ಲ ಕೈಯೊಳಾತನಿಗೆ, ಅಸುರಾರಿ ಕರ್ಣನ ಕೊಲ್ಲುವವನಲ್ಲ, ಅಸುರಾರಿ ಕರ್ಣನ ಕೊಲ್ಲುವವನಲ್ಲ. ಯಾದವೋ ತುಮ, ಯಾದವೋ ತುಮ, ಯಾದವೋ ತುಮಲಾ
ಅವನನ್ನ ಗೆಲ್ಲಬೇಕಿದ್ರು ಧರ್ಮಶಾಸ್ತ್ರ ನೆಲೆಯಲ್ಲಿ ಒಂದು ಸ್ಥಿತಿಗತಿ ಎನ್ನುವುದಿಲ್ವೇನೋ? ಯಾವ ಯಾವ ನೆಲೆಯಲ್ಲಿ ವಿರೋಧಿಯ ಮೇಲೆ ಕೈ ಎತ್ತಬಾರದು, ಯಾವ ಯಾವ ನೆಲೆಯಲ್ಲಿ ಅವನನ್ನ ಗೆಲ್ಲಬೇಕೆನ್ನುವ ಹಾಗೆ ಧರ್ಮಶಾಸ್ತ್ರವೇ ಸಾರಿ ಹೇಳ್ತಾ ಇಲ್ವೇನೋ? ಆ ದೃಷ್ಟಿಯಲ್ಲಿ ಯೋಚಿಸಿ ನೋಡಿದ್ರೆ ಕರ್ಣನನ್ನ ಕೊಲ್ಲುವುದಕ್ಕೆ ಇದು ಸಕಾಲ ಅಲ್ಲ. ಅವ ವಿರೋಧಿಯೇ ಆಗಿದ್ದಿದ್ರು ಯಾವ ಸ್ಥಿತಿಯಲ್ಲಿದ್ದಾನೆ ಯೋಚಿಸಿ ನೋಡು. ರಕ್ತ ಮಾಂಸ ಮಧ್ಯಗಳಿಂದ ಒದ್ದೆಯಾಗಿರುವಂತಹ ರಣಭೂಮಿಯಲ್ಲಿ ಅವನಡರಿ ಬಂದಂತ ರಥ ಎನ್ನುವುದು ಇದು ಹೋಗ್ತಾ ಇದೆ. ಅರೆ ಕ್ಷಣದಲ್ಲಿ ರಥವನ್ನ ಎತ್ತಿ ನಿನ್ನೊಡನೆ ಯುದ್ಧಕ್ಕೆ ಅನುವಾಗುತ್ತೇನೆ ಅವಕಾಶವನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ರಥಹೀನ ಅಂತಾಯ್ತು. ಹಾಗೆ ಕೈಯಲ್ಲಿ ನೋಡಿದ್ರೆ ಧನುಸ್ಸಿಲ್ಲ. ಅಸ್ತ್ರಹೀನನ ಮೇಲೆ ಶರಪ್ರಯೋಗ ಮಾಡಬಾರದು. ಇನ್ನು ರಥದಲ್ಲಿ ಅವನ ಸಾರಥಿ ಚಮ್ಮಟಿಕೆಯನ್ನ ಬಿಸಿಟ್ಟು ಹೋಗಿದ್ದಾನೆ ನಮ್ಮ ಕಣ್ಣೆದುರಿನಲ್ಲಿ. ಹೀಗೆ ಅಸ್ತ್ರಹೀನನು ಸಾರಥಿಹೀನನು ರಥಹೀನನು ಆದಂತಹ ಕರ್ಣನನ್ನ ಈ ಕಾಲದಲ್ಲಿ ನಾನು ಕೊಂದೆಂತಾದ್ರೆ, ಅವನನ್ನ ಗೆಲೆದೆ ಅಂತಾದ್ರೆ ಅದೊಂದು ವೀರೋಚಿತವಾದಂತಹ ಕ್ಷಾತ್ರಿಯೋಚಿತವಾದಂತಹ ಜಯ ಅಂತ ಆಗ್ತದೆಯೋ? ಆ ಒಂದು ಕೀರ್ತಿಗೆ ನಾನು ಭಾಜನನಾಗ್ತೇನೋ? ಅಥವಾ ಗೆಲುವಿನಿಂದಲೇ ಇರಲಿ ನನ್ನ ಪಾಲಿಗೆ ಇಹದಲ್ಲಿಯೂ ಪರದಲ್ಲಿಯೂ ಒಂದು ಕೀರ್ತಿ ಶ್ರೇಯಸ್ಸು ಎನ್ನುವುದು ಲಭಿಸ್ತದೆಯೋ? ಹಾಗಾಗಿ ಇಹ ಪರಕ್ಕೂ ಸಾಧನವಲ್ಲದಂತಹ ಭಾಜನವಲ್ಲದಂತಹ ಈ ಹೇಯ ಕಾರ್ಯಕ್ಕೆ ನಾನು ಖಂಡಿತ ಈ ಕಾಲದಲ್ಲಿ ಮುಂದಾಗುವುದಿಲ್ಲ. ನಾನು ಅವನನ್ನ ಎದುರಿಸುವಲ್ಲಿಯೂ ಒಂದು ಜಿಜ್ಞಾಸೆ ಬಗೆಹರಿಬೇಕು ದೇವ. ಯಾವುದು ಹೇಳು, ನಿಶ್ಚಯವಾಗಿ ಹೇಳು. ನನ್ನನ್ನ ವಂಚಿಸದೆ ಹೇಳು. ನನ್ನ ಸಂಶಯವನ್ನ ಪರಿಹರಿಸುವಲ್ಲಿ ಅಂತರಂಗ ಪೂರಕವಾಗಿ ತೆರೆದು ಹೇಳು. ಕೃಷ್ಣ, ಯಾರೋ ಈ ಕರ್ಣ, ಅವನ ನಿಜ ಏನು? ಸತ್ಯ ವಿಷಯವನ್ನ ತಿಳಿಸೋ ಸ್ವಾಮಿ. ಪಾರ್ಥ ಪಾರ್ಥ, ನೀನೆಂಬ ಮಾತ ಕೇಳಿ ಸಂತಸವಾಯ್ತು ಮನಗೆ ಪ್ರಖ್ಯಾತ. ಕೂಳ ಕೌರವನ ತಂಬುಲಕ್ಕೆ ತಾನು ಓಲೈಸುತ್ತಲಿ ಕಾಲಯ ಕಡವನ್ನು ಪಿಡಿವ ಕಣ್ಣಗೆ ಸಮ ಹೋಲಿಸಬಹುದೇ ನೀನು? ಧರ್ಮಜನನ್ನು ಕಾಲಲ್ಲಿ ತುಳಿದವನು ನಿನಾತನ ಪಗಳಲ್ಲೇ ಬಗುದೆ ಇನ್ನು. ಕೇಳು ಗೆಳೆಯ ಪಾರ್ಥ, ನೀನೆಂಬ ಮಾತ ಕೇಳಿ ಸಂತಸವಾಯ್ತು ಮನಗೆ ಪ್ರಖ್ಯಾತ. ಇವ ಯಾರು ಎಂಬ ಸತ್ಯ ನಿನಗೆ ಹೇಳಬೇಕಾ? ಇವ ಯಾರೆಂಬ ಸತ್ಯ ಮತ್ತೆ ಬೇರೆ ಇಲ್ಲ. ಏನು ಯಾವ ರೀತಿಯ ಮಾತನಾಡ್ತಾ ಇದ್ದೀಯ ನೀನು? ಯುದ್ಧ ರಂಗದಲ್ಲಿ ನಿಂತು ಆಡುವ ಮಾತ ಇದು? ನಿನಗೆ ಒಮ್ಮೆ ಧರ್ಮರಾಜನಾಗೆ ಕಾಣ್ತಾನೆ, ಒಮ್ಮೆ ನಿನ್ನ ಅಣ್ಣ ವೃಕೋದರನ ಹಾಗೆ ಇವ ಕಾಣ್ತಾನೆ. ಅವನ ಪರಾಕ್ರಮ ಹಾಗೆ ಕಾಣ್ತಾ ಇದೆ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಯಾಕೋ? ಏನು ಹಾಗೆ ಕಾಣುವುದು? ಅವನ ದೀನ ಸ್ಥಿತಿಯನ್ನ ಕಂಡು ನಿನಗೆ ಏನೆಲ್ಲ ಅನಿಸಿಕೆ ಪ್ರಾರಂಭವಾಗಿದೆ. ನಿನಗಿರುವ ಮರುಕ ಭಾವ, ದೀನ ಸ್ಥಿತಿಯನ್ನ ಅರ್ಥವಿಸಿಕೊಳ್ಳುವ ಮನೋಸ್ಥಿತಿ ಅವನಿಗಿದೆಯಾ? ಸ್ವಲ್ಪ ವಿಚಾರ ಮಾಡಿ ನೋಡು. ನಿನ್ನ ಅಣ್ಣ ಧರ್ಮರಾಜ ಇದಕ್ಕೆ ಒಪ್ಪಿಯಾನು ಅಂತ ಪ್ರಶ್ನೆ ಮಾಡಬಹುದು. ಒಂದು ಸಮಯದಲ್ಲಿ ನಿನ್ನ ಅಣ್ಣನಿಗೆ ಕೆಳಗಾಲಿನಿಂದ ಜಾಡಿಸಿ ಒದೆಯುವಾಗ ಆ ಗೌರವ ಭಾವ ಅವನಿಗೆ ಎಲ್ಲಿ ಹೋಗಿತ್ತು? ಏನು ಮಾಡೋಣ ಭಾವ? ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಅದನ್ನು ಮಾಡಿದ್ರೆ ನಮಗೂ ಅವರಿಗೂ ವ್ಯತ್ಯಾಸ ಎನ್ನುವುದು ಇರ್ತದೇನೋ? ಅವ ಮಾಡಿದ ಎಂಬ ಕಾರಣದಿಂದ ನೀನು ಮಾಡದೆ ಉಳಿಯಬೇಕು ಮಾಡಬೇಕೆಂಬ ಅರ್ಥದಲ್ಲಿ ಅಲ್ಲ. ಅವ ಗೌರವವನ್ನು ಇಡಲಿಲ್ಲ, ಹೋಗಲಿ ಬಿಡು. ಆಮೇಲೆ ಚಕ್ರವ್ಯೂಹದಲ್ಲಿ ಧುಮುಕಿದಂತಹ ನಿನ್ನ ಮಗ ಅಭಿಮನ್ಯುವನ್ನ, ನನ್ನ ಮುದ್ದು ಅಳಿಯನನ್ನ ಬಿಲ್ಲನ್ನ ಕತ್ತರಿಸಿದ, ಹಿಂಗಡೆಯಿಂದ ಕೈಯನ್ನೇ ಕತ್ತರಿಸಿದ. ಆವಾಗ ಇವನಿಗೆ ಸ್ವಲ್ಪ ಯೋಚನೆ ಮಾಡುವ ಶಕ್ತಿ ಇರಲಿಲ್ಲವೇ? ಅಸಹಾಯಕ ಪರಿಸ್ಥಿತಿಯಲ್ಲಿ ಒಬ್ಬನನ್ನ ಗೆಲ್ಲಬೇಕಾದ್ರೆ ಕೊಲ್ಲಬೇಕಾದ್ರೆ ಅವನಲ್ಲಿಯೂ ಯುದ್ಧ ಮಾಡುವ ಸಾಮರ್ಥ್ಯ ಉಂಟೋ ಇಲ್ಲವೆಂಬ ಪ್ರಜ್ಞೆ ಇವನಿಗೂ ಬೇಕಿತ್ತೋ ಬೇಡವೋ? ಅದನ್ನ ಧಿಕ್ಕರಿಸಿ ವಂಶದ ಕುಡಿಯನ್ನೇ ನಾಶ ಮಾಡಿದಂತಹ ನೀಚ ಈತ. ಆ ಕೌರವ ಕೊಡುವಂತಹ ಅನ್ನಕ್ಕೆ ತಾಂಬೂಲಕ್ಕೆ ಕೈಯೊಡ್ಡಿ ದಿನವನ್ನ ಕಳೆಯುವಂತಹ ಈತ ಈಗ ಅವ ಪಲಾಯನ ಸೂತ್ರವೋ ಬದುಕುವುದಕ್ಕಾಗಿಯೋ ದಾರಿಯನ್ನು ಕಂಡುಕೊಳ್ಳುತ್ತಾ ಇದ್ದಾನೆಂಬ ಸೂಕ್ಷ್ಮವನ್ನು ಅರಿಯದೆ ಏನೋ ಹೇಳ್ತಾ ಇದ್ದೀಯಲ್ಲ. ನೋಡು, ನಿನ್ನಿಂದ ಆಗದೆ ಇದ್ರೆ ಹೇಳು. ನನ್ನ ಮುದ್ದು ಅಳಿಯನು ಸಾಯುವುದಕ್ಕೆ ಕಾರಣಕರ್ತರಲ್ಲಿ ಒಬ್ಬನಾದಂತ ಇವನನ್ನ ನೀನು ಘಾತಿಸುವುದಿಲ್ಲ ಅಂತಾದ್ರೆ ಆಗುವುದಿಲ್ಲ ಅಂತ ಹೇಳು. ಆ ಕಾರ್ಯ ನಾನು ನುಡಿಯನ್ನು ಕೇಳಿ ಫಲಗುಣ ಉರಿವ ಮಾರ್ಗದಿಂದ ನಾಸದ ಉರಿಗೆಡಗಿ ಕಟ್ಟದ ಹೇಳಬೇಡ, ಇನ್ನು ಹೇಳಬೇಡ. ಏನು
ಕ್ಷಣಿಕವಾಗಿ ಅವನಾಡಿರುವಂತಹ ಮಾತುಗಳಿಗೆ ಬಂಧಿತನಾಗಿ ಈ ರೀತಿ ವಿವರಿಸಿಬಿಟ್ಟೆ. ಯಾವುದನ್ನು ಸಹಿಸಿಕೊಂಡಾನೋ ಈ ಪಾರ್ಥ. ಆದ್ರೆ ನನ್ನ ಮಗನನ್ನ ಬೆಂಗಡೆಯಲ್ಲಿ ನಿಂತು ಕರವನ್ನ ಕಡಿದು ಬರ್ಬರ ಹತ್ಯೆಗೈದಂತೆ ಇವರ ಕೆಟ್ಟ ಕಾರ್ಯವನ್ನ ಮಾತ್ರ ಮರೆಯಲಿಕ್ಕಿಲ್ಲ. ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಶಿವ ಶಿವ ಸಮಾರದೋಳು ಶಿವ ಶಿವ ಸಮಾರದೋಳು ಕೈ ಸೋತೇನಲ್ಲೋ ಕೈ ಸೋತೇನಲ್ಲೋ ಕೈ ಸೋತೇನಲ್ಲೋ ಭುವನೇಶ ಮಾತೆಯೋಳು ಕೈ ಸೋತೇನಲ್ಲೋ ಭುವನೇಶ ಮಾತೆಯೋಳು ಕುವರಾರಂದಾದಿ ಎನ್ನನು ಕುವರಾರಂದಾದಿ ಎನ್ನನು ಆಪತ್ತಿ ಒದಗುವನೆಂದು ಸಲಗಿದನು ಕುವರಾರಂದಾದಿ ಎನ್ನನು ಆಪತ್ತಿ ಆಗುವನೆಂದು ಸಲಗಿದನು ಶಿವ 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 ಸಮಾರದೋಳು ಕೈ ಸೋತೇನಲ್ಲೋ ಕೈ ಸೋತೇನಲ್ಲೋ ಭುವನೇಶ ಮಾತೆಯೋಳು ಶಿವ ಶಿವ ಕ್ಷಣ ಕ್ಷಣಕ್ಕೆ ಸೋಲು. ಆ ಸೋಲಿನ ದಾರಿಯಲ್ಲೇ ಸಿಕ್ಕಿ ಒದ್ದಾಡುವಂತಹ ದುರಂತ ಜೀವನ ನನ್ನದ್ದಾಯಿತಲ್ಲ. ಏನು ಮಾಡೋಣ? ನನ್ನ ಪ್ರಭು ಇಲ್ಲಿ ಆಳುವ ಧರಾಢ್ಯಮ ನನ್ನ ಮೇಲೆ ಎಷ್ಟು ಬಗೆಯ ವಿಶ್ವಾಸವನ್ನು ಇಟ್ಟಿದ್ದ, ನಂಬಿಕೆಯನ್ನು ಇಟ್ಟಿದ್ದ. ನನ್ನಿಂದಲೇ ಭಾರತ, ನನ್ನಿಂದಲೇ ಗೆಲುವು, ನನ್ನಿಂದಲೇ ಸಕಲ ಎಂದು ಭಾವಿಸಿರುವ ನನ್ನ ಒಡೆಯನಿಗೆ ಜೀವನದಲ್ಲಿ ಏನನ್ನ ಕೊಟ್ಟೆ ಅಂದು ನಿರ್ಗತಿಕನಾಗಿ ಸ್ಥಾನಮಾನ ಯಾವುದು ಇಲ್ಲದೆ ಕಣ್ಣು ಬಿಡುತ್ತಿರುವ ಕಾಲದಲ್ಲಿ ನಾನೊಬ್ಬ ಸ್ಥಾನಾಪನ್ನ ವ್ಯಕ್ತಿ ಎಂದು ಘೋಷಿಸಿದ, ಒಂದು ಸಾಮ್ರಾಜ್ಯಕ್ಕೆ ಅಧಿಕಾರಿನಾಗಿಸಿದ ಅಂತಹ ಮಹಾನುಭಾವನಿಗೆ ನನ್ನ ಜೀವನದಲ್ಲಿ ಕೊಟ್ಟ ಪ್ರತಿಫಲ ಯಾವುದೂ ಇಲ್ಲ. ನನ್ನ ಮೇಲೆ ಮಮತೆ ಪ್ರೀತಿಯ ನೀರನ್ನೇ ಧಾರೆ ಹರಿದು ಆ ಅಮೃತ ಸೇತುವೆಗೈದು ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ಅಲ್ಲ ಶಕ್ತಿಯನ್ನಾಗಿ ಗುರುತಿಸಿದ ನನ್ನ ಗುರುದೊರೆಗೆ ಏನು ಕೊಟ್ಟೆ? ಈ ಸಮಯದಲ್ಲಿ ಏನು ಕೊಟ್ಟೆ? ನಿಜ ಕೃಷ್ಣ ಅಂದು ಸಂಧಾನಕ್ಕೆ ಬಂದಾಗ ಪುನಃ ಹೋಗುವಾಗ ಎಚ್ಚರಿಸಿದ ಎಚ್ಚರಿಕೆಯ ಘಂಟಾನಾದ ನನ್ನ ಕಿವಿಗೆ ಬಿತ್ತು. ನನ್ನ ಮೂಲ ಕಥನವನ್ನೇ ಹೇಳಿ ನನ್ನನ್ನು ಅಲ್ಲ, ನನ್ನ ಮನೆಯವರನ್ನೇ ಕೊಂದರಲ್ಲ. ಹಾಗಲ್ಲದಿದ್ದೆ ಈ ಸ್ಥಿತಿಯೇ, ಈ ಗತಿಯೇ. ಏನು ಮಾಡೋಣ ಶಿವನೇ ಪರಮೇಶ್ವರ? ಆ ಸಮಯದಲ್ಲಿ ಹರಿಯು ಭೂಸುರ ವೇಷವನು ತಾಳಿ
ಘನ ಸಂತೋಷ ರೂಪಗಳುತ್ತ ಕರ್ಣನ ಬಳಿಗೆ ನಡೆ ತಂದ. ಏಸು ಕೀರ್ತಿಯೋ ನೀನು ಜಗದಲ್ಲಿ, ಏಸು ಕೀರ್ತಿಯೋ ನೀನು ಜಗದಲ್ಲಿ, ಏಸು ಕೀರ್ತಿಯೋ ನೀನು ಜಗದಲ್ಲಿ. ಮಾಸಲಾಳಿಯಾದ ತ್ಯಾಗವೆಂಬುದ, ಮಾಸಲಾಳಿಯಾದ ತ್ಯಾಗವೆಂಬುದ ಓಸರಿಸಿ ನಾ ಬಂದೆ ಈವುದು ಎನ್ನ ಮನದಿರವೆಂದನು. ಓಸರಿಸಿ ನಾ ಬಂದೆ ಈವುದು ಎನ್ನ ಮನದಿರವೆಂದನು. ಆ ಕರ್ಣ, ನಿನ್ನ ವಿಚಾರ ಕೇಳಿಯೇ ಬಂದೆ. ಏನು ಸ್ವಾಮಿ? ಯಾರ ಬಾಯಲ್ಲಿ ಕೇಳಿದ್ರು ನಿನ್ನ ಹೊಗಳಿಕೆ ಮಾತು ಒಂದಲ್ಲ ಎರಡಲ್ಲ. ದಾನದಲ್ಲಿ ಶ್ರೇಷ್ಠವಾದವನು ಕರ್ಣ. ಎತ್ತಿದ ಕೈ, ಯಾರು ಏನು ಕೇಳಿದ್ರು ಯಾವ ಹೊತ್ತಿನಲ್ಲೂ ಇಲ್ಲ ಅಲ್ಲ ಅಂತ ಹೇಳುವವನಲ್ಲ ಅಂತ ಹೇಳಿದರು. ಹಾಗಾಗಿ ಇದೋ ದೇಶಾವರಿಯಾಗಿ ಬಿದ್ದವನ ನಾನು. ಏನಾದ್ರೂ ದಾನ ಮಾಡಪ್ಪ, ಏನಾದ್ರೂ ದಾನ ಕೊಡು. ಪೂಜ್ಯರೇ, ಓ ಕೊಡುವ ಕಾಲ ಸಮಯ ಒಂದಿತ್ತು. ಸಿಂಹಾಸನಲ್ಲಿರುವಂತಹ ಕಾಲದಲ್ಲಿ ನಾನು ಇಲ್ಲಿವರೆಗೆ ಎಷ್ಟೋ ದಾನವನ್ನು ನೀಡಿದವ, ಯಾರಿಗೂ ಕೇಳದೆ ಕೊಟ್ಟವ. ಆದ್ರೆ ನನ್ನ ಸ್ಥಿತಿ ನೋಡಿದ್ರೆ ರಣಕಳ. ಈ ಸಮಯದಲ್ಲಿ ನಾನು ಏನು ಕೊಡ್ಲಿ? ಏನಿದೆ ನನ್ನಲ್ಲಿ ಹೇಳಿ. ಕೊಡುವ ಮನಸ್ಸುಂಟೇನೋ? ಧಾರಾಳವಾಗಿದೆ, ಮಾರ್ಗ ಉಂಟು. ಕೊಡುವುದಾದರೆ ಕರ್ಣ ಕುಂಡಲ ಬೆರಡನು, ಕೊಡುವುದಾದರೆ ಕರ್ಣ ಕುಂಡಲ ಬೆರಡನು, ಕೊಡುಧಾರೆ ಎರೆದು ನೀನು, ಕೊಡುಧಾರೆ ಎರೆದು ನೀನು. ನುಡಿದ ಮಾತಿಗೆ ನೀರ ಅರಸಲು ಕರ್ಣನು, ನುಡಿದ ಮಾತಿಗೆ ನೀರ ಅರಸಲು ಕರ್ಣನು. ನುಡಿದನು ಮುರಗರನು ಆ ಮಹಾಸ್ವಾಮಿ. ನಿನಗೆ ಮನಸ್ಸುಂಟು ಅಂತಾದರೆ ಮಾರ್ಗವನ್ನು ನಾನು ತೋರಿಸ್ತೇನೆಯೋ? ಏನದು ಸ್ವಾಮಿ? ಮತ್ತೇನಲ್ಲ, ನೋಡು, ಕಾಣುತ್ತಿರುವಂತಹ ಎರಡು ಕರ್ಣ ಕುಂಡಲವನ್ನು ನೀನು ದಾರೆ ಎರೆದು ಕೊಟ್ಟೆ ಅಂತಾದ್ರೆ ಕೊಡುವಕ್ಕೆ ಮಾರ್ಗ. ಹೌದಪ್ಪ, ಇದು ಕೊಡು. ಹೌದು, ಧಾರ ಎರೆದು ಕೊಟ್ರೇನೆ ದಾನ ಅಂತ ಆಗುವುದು ಸ್ವಾಮಿ. ಓ, ಕೊಡುವ ಮನಸ್ಸಿದೆ, ಪಡೆಯುವ ಯೋಗ್ಯತೆ ನಿಮಗಿದೆ. ಸತ್ಯ. ಕೊಡುವ ನಾನು ಯೋಚನೆ ಮಾಡ್ಬೇಕು ಬೇಡವಾ? ಏನು ಧಾರೆ ಎರೆದು ಕೊಡುವ ಸಮಯ ನೀರೊಂದು ಬೇಕಲ್ಲ ಸ್ವಾಮಿ. ಈ ಕುರುಕ್ಷೇತ್ರದಲ್ಲಿ ಎಲ್ಲ ನೀರಿದೆ, ಎಲ್ಲ ನೋಡಿದ್ರು ನತ್ತಲದ ಹೊಳೆ ಹರಿತಾ ಉಂಟು. ಹಾಗಂತ ನೀನು ಭಾವಿಸಬೇಕಾದುದಿಲ್ಲ. ಇದು ನಿನ್ನ ಹೃದಯ ಕಮಲದಲ್ಲಿರುವಂತ ಅಮೃತ ಕಲಶವನ್ನ ತೆಗೆ, ದಾರೆ ಎರೆದು ಕೊಡಪ್ಪ, ಕೊಡು ಕೊಡು. ಅಮೃತ ಕುಂಭ. ಮಾತೆ ಬಲ್ಲಳು ಬಾರಳಿ ತೆರ, ಮಾತೆ ಬಲ್ಲಳು ಬಾರಳಿ ತೆರ, ತಾತ ಬಲ್ಲನು ಕೇಳನಿದ, ತಾತ ಬಲ್ಲನು ಕೇಳನಿದ. ಶ್ರೀನಾಥ ಬಲ್ಲನು, ಶ್ರೀನಾಥ ಬಲ್ಲನು ಬಂದ ಈತ ಎನ್ನುತ್ತ ಯೋಚಿಸಿದ. ಶ್ರೀನಾಥ ಬಲ್ಲನು ಬಂದ ಈತ ಎನ್ನುತ್ತ ಯೋಚಿಸಿದ.
ಭೀಕರವಾದ ಸಮರಾಂಗಣದ ಮಧ್ಯದಲ್ಲಿ ಬ್ರಾಹ್ಮಣ ಒಬ್ಬರ ಪ್ರವೇಶ ಅಂತಾದ್ರೆ ಇದು ಆಶ್ಚರ್ಯದಲ್ಲಿ ಮತ್ತಿನ್ನಿ ನೇರವಾಗಿ ನನ್ನಲ್ಲಿವರೆಗೆ ಬಂದು ಕಾಣ ದಾನ ಶೂರನೇ ಕೊಡು ದಾನ ಏನು ಎಂದು ಪ್ರಶ್ನೆ ಮಾಡಿದಾಗ ಎಲ್ಲರ ಕಣ್ಣಿಗೂ ಬೀಳದೇ ಇರುವ ನನ್ನ ಕರ್ಣ ಕುಂಡಲವನ್ನೇ ಕೇಳುತ್ತಾ ಇದ್ದಾರೆ. ಧಾರೆಯನ್ನು ಕೊಡುವ ಬಗೆ ಹೇಗೆ? ನಿನ್ನ ಅಂತರಂಗದಲ್ಲಿ ದೇಹದಲ್ಲಿ ಅಮೃತ ಕುಂಭ ಇದೆ, ಅದನ್ನ ನೀನು ಸ್ವರೂಪವಾಗಿ ಧಾರೆ ಎರೆದು ಕೊಡಪ್ಪ. ಕೊಡು. ಯಾವುದನ್ನ? ನಿನ್ನ ಪ್ರಾಣವನ್ನೇ ಕೊಡು. ಹಾಗಾದರೆ ಇಷ್ಟನ್ನ ತಿಳಿದವರು ಯಾರು ಪ್ರಪಂಚದಲ್ಲಿ? ಮಾತೃ ದೇವಿಗೆ ಮಕ್ಕಳು ಏನಾಗಿದ್ದಾರೆ, ಏನಾಗುತ್ತಾರೆ ಎನ್ನುವ ಎಲ್ಲ ವಿಚಾರವೂ ತಾಯಿ ದೇವಿಗೆ ಗೊತ್ತಿರುತ್ತದೆ. ನನ್ನ ಅಮ್ಮನಿಗೆ ಗೊತ್ತು ಕರ್ಣಕುಂಡಲ ನನಗೆ ನನ್ನಲ್ಲಿ ಇದೆ ಅಂತ. ಆದರೆ ಅಮ್ಮ ಮಕ್ಕಳ ವಿನಾಶಕ್ಕೆ, ಮಕ್ಕಳ ಸಾವಿಗೆ ಕಾರಣ ಆಗ್ತಾಳೆ ಅಂತ ಹೇಳಿದ್ರೆ ಆ ತಾಯ್ತನಕ್ಕೆ ಒಂದೊಂದು ಕೊರತೆ ಅಲ್ಲಬೇಕು ಅಂದಲ್ವೇ? ಹಾಗಾದರೆ ನನ್ನ ತಂದೆ ಕೇಳಿರಬಹುದೇ? ಲೋಕವನ್ನೇ ಬೆಳಗುತ್ತಿರುವ ಒಂದು ಸಮಯದಲ್ಲಿ ನನಗೆ ಎಚ್ಚರಿಕೆ ನೀಡಿರುವ ಭಗವಾನ್ ಸೂರ್ಯನಾರಾಯಣ ನನ್ನ ಪ್ರಾಣವನ್ನು ಕೇಳುವುದಕ್ಕೆ ಸಾಧ್ಯವೇ? ಸಾಧ್ಯ ಅಂತಾದರೆ ಅವ ತಂದೆಯಾಗಿ ಇರುವುದಕ್ಕೆ ಸಾಧ್ಯವೇ? ಇಲ್ಲ. ಹಾಗಾದರೆ ಯಾರು? ಯಾರು? ಹೌದು, ಶ್ರೀನಾಥ. ಅದು ಆ ನರನಾಥದಲ್ಲಿ ಕಾಣುವ ಹಾಗಿಲ್ಲ. ಹಾಗಾದರೆ ಆ ದೇವ ಎಲ್ಲಿ ಹೋದ? ಭೂಸುರನಾಗಿ ಬಂದ. ಪುಣ್ಯಾತ್ಮರೇ, ಹರಿವಾರ್ಷಿತವಾಗಲೆಂದೇ ಮರದಿ ತನ್ನಯ ತನುವ ಸರಳಲಿ ಸಿಡಿತೆಗೆದನು ಪರಮಹನುಷದಿ ನಿರ್ಮಲೋದಕ. ಯಾರಿಗೆ ಕೊಡಬಲ್ಲ ಶಕ್ತಿ ಇರುತ್ತದೋ ಅವರು ಮಾತ್ರ ಪಡೆಯಬಲ್ಲರು. ಹೌದು. ಯಾರಿಗೆ ಬದುಕಿಸಬಲ್ಲ ಶಕ್ತಿ ಇರುತ್ತದೋ ಅವರೇ ಕೊಲ್ಲಬಲ್ಲರು ಎನ್ನುವುದಕ್ಕೆ ಮಾತು ಬೇರಿಲ್ಲವಲ್ಲ. ನೀವು ಯಾರೆಂಬುದು ನನಗೆ ಗೊತ್ತು ಪ್ರಭು. ಇದು ಒಡಲು ಸುಡುತ್ತಿದೆ ತಾಪ ಹೆಚ್ಚಿದೆ, ಒಡಲು ಸುಡುತ್ತಿದೆ ತಾಪ ಹೆಚ್ಚಿದೆ. ಕಡಲ ಶಯನನೇ ಕಾಯೋ ಕರುಣದಿ, ಕಡಲ ಶಯನನೇ ಕಾಯೋ ಕರುಣದಿ. ಕೇಳು ಮುರರಿಪು ಕಮಲ ಲೋಚನ. ಸ್ವಾಮಿ ಬಂದೆಯ, ನನ್ನ ಎದುರಿಗೆ ಬಂದು ನಿಂದೆಯ. ನಿನ್ನ ಭವ್ಯ ದಿವ್ಯ ಮೂರ್ತಿಯನ್ನ ನನಗೆ ಕರುಣಿಸಿ ಕೊಟ್ಟೆಯ ಪ್ರಭೋ. ನನ್ನ ಜೀವನದಲ್ಲಿ ಏನ್ ಬೇಕು, ಇನ್ನೇನು ಬೇಕು, ಯಾವುದನ್ನು ಬಯಸಿದೆನೋ, ಯಾವುದನ್ನ ಜೀವನಕ್ಕೆ ಅವಶ್ಯ ಎಂದು ನನ್ನ ಜೀವನ ಕಂಡುಕೊಳ್ಳೋ ಅದೇ ಸುಮಾರ್ಗ ನನ್ನ ಕಣ್ಣೆದುರಿಗೆ ಸಿದ್ಧವಾಗಿ ನಿಂತಿದೆ. ನನಗೆ ಬೇಕಾದ್ದು ಮುಕ್ತಿಯ ಸಾಮ್ರಾಜ್ಯ. ಒಡಲು ಸುಡ್ತಾ ಇದೆ, ದೇಹದ ಉರಿ ಹೆಚ್ಚಾಗುತ್ತಾ ಇದೆ. ಓ ಕಡಲ ಶಯನನೇ, ತಾಳಲಾರದ ಈ ವೇದನೆಯಪ್ಪ, ಈ ವೇದನೆಯಿಂದ ನನ್ನನ್ನು ದೂರ ಮಾಡು. ಕೊಡು ಕೊಡು ಮುಕ್ತಿಯನ್ನ. ನೋಡಿದೆಯಾ ಅವನ ಸ್ಥಿತಿಯನ್ನ ಕಂಡೆಯ? ಇನ್ನೂ ಯೋಚಿಸುವುದಲ್ಲ, ಕೊಡು ಅಂಜನ ಶರವನ್ನ.
ಅರ್ಜುನ, ಕೃಷ್ಣ, ಕರ್ಣ ಆಶಿಸಿದ್ದನ್ನೇ ಅವನ ಪಾಲಿಗೆ ನೀಡಿದಂತಾಯಿತು. ಅಂತೂ ಪಾಂಡವರಿಗೆ ಜಯ ಸಿಗುವಲ್ಲಿ ಈ ಕರ್ಣಾವಸಾನವೂ ಒಂದಾಯಿತು. ಇನ್ನು ಮುಂದೇನಾಗುತ್ತದೆ ಎಂಬುದನ್ನು ನಿರೀಕ್ಷಿಸಬೇಕು. ಬಾಯ್. ಕುಮುದದಳಲೋಚನಗೆ ಕಾಮಾರ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರಾಮೃತಗೆ ಸಿಂಹವಾಹಿನಿಯಾದ ಮುಕಾಂಬೆಗೆ ಜಯ ಮಂಗಲಂ ನಿತ್ಯ ಶೋ ಮಂಗಲೋ.